ಹರ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ದಿಕ್ಕಾಲಾದ್ಯನವಚ್ಛಿನ್ನಾನಂತ ಚಿನ್ಮಾತ್ರ ಮೂರ್ತಯೇ ಸ್ವಾನುಭೂತೇಕಮಾನಾಯ ನಮಃ ಶಾಂತಾಯ ತೇಜಸಿ. ಶಿವಂ ಶಾಂತಮದ್ವೈತಂ ಹಿ ಯದುಕ್ತಂ ಶಾಸ್ತ್ರೇಷು ತದ್ರೂಪಂ ಮದ್ಗುರುವರಂ ಶ್ರೀ ಶಾಂತಾನಂದಮಹಂ ಭಜೆ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಸರ್ವೋಪನಿಷದಾಂ ತತ್ವಂ ಸಂಗೃಹ್ಯ ಸ್ವಮನೀಷಯ ಏನೋಕ್ತಂ ದೇಶಭಾಷಾಯಾಂ ವಂದೇ ತಂ ನಿಜಗುಣೇಶ್ವರಂ. ಶ್ರೀಮಜ್ಜಗದ್ಗುರು ಶಿವಾನಂದಾದಾರಂಭಾಂ ಶ್ರೀಮತ್ಪೂರ್ಣಾನಂದ ಮಧ್ಯಮಾಂ ಶ್ರೀಮದಸ್ಮದ್ಗುರುಪರ್ಯಂತಾಂ ವಂದೇ ಗುರು ಪರಂಪರಾಂ. ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಅವರಿವರೆನ್ನದೇ ಸರ್ವ ಬ್ರಹ್ಮಜ್ಞಾನಿಗಳ ಚರಣಾರವಿಂದಗಳಲ್ಲಿ ಪೊಡಮಡುತ್ತ, ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಸಿದ್ಧಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ತತ್ಸ್ವರೂಪರೆಯಾದ ಮಹಾಮೌನ ಯೋಗಿ ಜಗದ್ವಂದ್ಯ ಜಗದ್ಗುರು ಶ್ರೀ ಗುರುನಾಥಾರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ, ಹಾಗೆಯೇ ಜಗದ್ವಂದ್ಯ ಜಗದ್ಗುರು ಶಿವಾವತಾರಿ ಶ್ರೀ ಶಿವಾನಂದ ಅಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ, ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಅಡಿದಾವರೆಗಳಲ್ಲಿ ಪೊಡಮಡುತ್ತ, ಸಭೆಯಲ್ಲಿ ಉಪಸ್ಥಿತರಿರುವ ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಲ್ಲಿಯೂ ಕೂಡ ಶರಣುಗಳು. ಆತ್ಮೀಯರೇ, ಭೇದ ಒಲಿದು ನಿಂದ ನಿಲವೇ ಸಮಾಧಿಯೆಂದು ಆದರದಿಂದೇ ಭಾವಿಸು ನೀರೇ ಎನ್ನುವ ಸೂತ್ರದ ಕೊನೆಯ ನುಡಿಯ ವಿಚಾರ. ವಿರತಿಯಿಲ್ಲದೆ ಶಂಭುಪದ ಭಕ್ತಿ ಘಟಿಸದೆ ಪರಮ ಜೀವೈಕ್ಯವನು ಅರಿಯದೆ ವರಸಮಾಹಿತೆ ಸಿದ್ಧಿ ಒಡೆಯದೆ ಸುಮ್ಮನೆ ದೊರೆವುದೇ ನಿಜ ಮೋಕ್ಷವು ಇದು ಸತ್ಯ ಅನ್ನುವ ನುಡಿಯ ಶಬ್ದಾರ್ಥ ನಿನ್ನೆ ಸಂಕ್ಷಿಪ್ತವಾಗಿ ಆಗಿದೆ. ಅದನ್ನು ಮುಂದುವರಿಸೋಣ. ವಿರತಿ ಇಲ್ಲದೆ ಯಾರು ಹೇಳಕತ್ತಾರ ಅನ್ನೋದು ಸಹಜವಾಗಿ ನಿಮಗೆ ಗೊತ್ತು. ಸಗುಣ ಯೋಗ ಆರಂಭ ಆಗಿದೆ. ಸಗುಣ ಯೋಗ ಆರಂಭ ಆದದ್ದರಿಂದ ನಿರ್ಗುಣ ಯೋಗವನ್ನು ಯಾರ ಅಂತಃಕರಣವು ಒಪ್ಪಿಕೊಳ್ಳಲಿಲ್ಲವೋ, ಅರ್ಥಾತ್ ನಾನೇ ಪರಮಾತ್ಮನ ಸ್ವರೂಪ ಅನ್ನುವುದು ಯಾರ ಅನುಭವಕ್ಕೆ ಬರಲಿಲ್ಲವೋ, ಅದ್ಯಾಕೆ ಅನುಭವಕ್ಕೆ ಬರಲಿಲ್ಲ ಅಂದ್ರೆ ಅಂತಃಕರಣ ಪರಿಶುದ್ಧವಾಗಿರಲಿಲ್ಲ ಅಂತ ಅದರ ಅಭಿಪ್ರಾಯ. ಅಂತಃಕರಣವು ಪರಿಶುದ್ಧವಾಗದೇ ಇರುವುದರಿಂದ ಆತ್ಮ ಸಾಕ್ಷಾತ್ಕಾರ ಆಗಲಿಲ್ಲ ಅಂತ ಇದರ ಅಭಿಪ್ರಾಯ, ಮತ್ತೇನಲ್ಲ. ಈಗ ಹೇಳ್ತಾರೆ, ಕೆಳಗಿನ ಸಾಧನಗಳನ್ನು ಹೇಳ್ತಾ ಹೊರಟಿದ್ದಾರೆ. ಸಗುಣ ಯೋಗ ಅಷ್ಟಾಂಗವನ್ನು ಹೇಳ್ಕೊತ ಬರ್ತಾ ಅದರಲ್ಲಿ ಇರೋ ವಿಚಾರವೇ ಇದು. ವಿರತಿ ಇಲ್ಲದೆ, ವೈರಾಗ್ಯವೂ ಇಲ್ಲದೆ ಇಹಲೋಕದ ಪರಲೋಕದ ಪದಾರ್ಥಗಳು ನಮ್ಮನ್ನು ಬಹಳಷ್ಟು ತಮ್ಮೆಡೆಗೆ ಎಳೆದುಕೊಳ್ಳುತ್ತವೆ. ಅದಕ್ಕೆ ಉಪನಿಷತ್ ಪ್ರಮಾಣ ಇದೆ. ಇಂದ್ರಿಯಗಳನ್ನು ಗ್ರಹಗಳು ಅಂತ ಕರೆದ್ದಾರೆ, ವಿಷಯಗಳನ್ನು ಅತಿಗ್ರಹಗಳು ಅಂತ ಕರೆದ್ದಾರೆ. ಇಂದ್ರಿಯಗಳು ಗ್ರಹಗಳಾದರೆ ವಿಷಯಗಳು ಅತಿಗ್ರಹಗಳು. ಇಂದ್ರಿಯಗಳನ್ನು ವಿಷಯಗಳೇ ಎಳೆಯುತ್ತವೆ ಅಲ್ಲದೆ ವಿಷಯಗಳನ್ನು ಇಂದ್ರಿಯಗಳು ಎಳೆಯುವುದಿಲ್ಲ. ಯಾಕಂದ್ರೆ ವಿಷಯ ಇರೋ ದೇಶದವರೆಗೆ ಹೋಗ್ತದೆ ಇಂದ್ರಿಯ. ಏನು ವಿಷಯ ಇಂದ್ರಿಯ ದೇಶಕ್ಕೆ ಬರ್ತದೋ? ವೃತ್ತಿ ವಿಷಯದೆಡೆಗೆ ಹೋಗ್ತದೆ ಅನ್ನೋದು ಗೊತ್ತಿದೆ ಇಲ್ಲ. ಅವು ಎಳಿತಾವಂತ ಅದರ ಅರ್ಥ ಮತ್ತೇನಿಲ್ಲ. ರೂಪ, ರಸ, ಗಂಧ, ಶಬ್ದ, ಸ್ಪರ್ಶ ಅನ್ನುವ ಪಂಚ ವಿಷಯಗಳು ನಮ್ಮ ಇಂದ್ರಿಯಗಳನ್ನು ಎಳೆದುಕೊಂಡು ತಮ್ಮಲ್ಲಿ ಕಡಹಿಕೊಳ್ಳುತ್ತವೆ. ಅದಕ್ಕೆ ಬರಿತಾ ಇದ್ದಾರೆ ಇಲ್ಲಿ. ಬಹಳಷ್ಟು ಪ್ರಬಲವಾದದ್ದು ವಿಷಯ ಯಾವುದು? ರೂಪಾದಿ ಪಂಚ ವಿಷಯಗಳು, ಪ್ರಾಪಂಚಿಕ ವಿಷಯಗಳು ಬಹಳಷ್ಟು ಪ್ರಬಲ. ಅದಕ್ಕಂತಾರೆ ವಿರತಿ ಇಲ್ಲದೆ ಇಹಲೋಕದ ಪರಲೋಕದ ಎಲ್ಲ ಪದಾರ್ಥಗಳು
ನಾಶವಾಗಿ ಹೋಗತಕ್ಕಂಥವುಗಳು. ಯಥಾ ಕರ್ಮಚಿತಃ ಲೋಕಃ ಕ್ಷೀಯತೆ ಏವಮೇವ ಮುತ್ರ ಪುಣ್ಯಲೋಕಃ ಪುಣ್ಯಚಿತಃ ಲೋಕಃ ಕ್ಷೀಯತೆ ಅಂತ ಉಪನಿಷತ್ ಹೇಳ್ತದೆ. ನಿನ್ನ ಕರ್ತವ್ಯದಿಂದ ಸಂಪಾದಿಸಲ್ಪಟ್ಟ ಈ ಲೋಕದ ಪದಾರ್ಥಗಳು ಹೇಗೆ ನಾಶವಾಗಿ ಹೋಗುತ್ತವೆಯೋ ಹಾಗೆಯೇ ಯಜ್ಞ ಯಾಗ ಜಪ ತಪ ಹೋಮ ಹವನ ಇತ್ಯಾದಿ ನೀನು ಸತ್ಕರ್ಮಗಳನ್ನು ಮಾಡಿ ಯಾವ ಪುಣ್ಯವನ್ನು ಗಳಿಸಿಕೊಂಡು ಪರಲೋಕದ ಭೋಗ್ಯ ಪದಾರ್ಥಗಳನ್ನು ಅನುಭವಿಸಬೇಕೆಂಬ ಇಚ್ಛೆಯಿಂದ ಹೋಗಿದ್ದೀಯೋ ಅದು ಕೂಡ ನಾಶವಾಗುವಂಥದ್ದೇ. ಕ್ಷೀಣೆ ಪುಣ್ಯ ಮರ್ತೆ ಲೋಕಂ ವಿಶಂತಿ. ಮತ್ತು ನೀನಾದ್ರು ತಿರುಗಿ ಬರಬೇಕು, ಅವರ ನಾಶ ಆಗ್ತಾವೆ. ಅಲ್ಲಿಯೂ ಕೂಡ ಸಾತಿಶಯ ಕ್ಷಯ ಪತನ ಅನ್ನುವ ದೋಷತ್ರಯಗಳಿದ್ದಾವೆ ಅಂತ ಪಾಠ ಅಂತೂ ಸಾಕಷ್ಟು ಸಲ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಪರಲೋಕದ ಭೋಗ್ಯ ಪದಾರ್ಥಗಳಲ್ಲಿಯೂ ನಾಶವಾಗುವ ತನ ಇದೆ. ಯಾಕಂದ್ರೆ ನೀನು ಪುಣ್ಯ ಮುಗಿತಂದ್ರೆ ಅದ್ರ ಭೋಗ್ಯ ಪದಾರ್ಥ ಮುಗಿದು ಅಂತ ಅಲ್ಲಿ ಅರ್ಥ. ಇಲ್ಲಿಯೂ ಕೂಡ ನಾಶವಾಗುವ ತನ ಇದೆ. ಇವುಗಳಿಗಾಗಿ ನೀನು ಹಪಿಸಿದರೆ ಮುಕ್ತಿಯನ್ನು ಹೊಂದಲಾರಿ. ಇವುಗಳನ್ನು ಪಡೆಯಬೇಕೆಂಬ ಇಚ್ಛೆ ನಿನ್ನಲ್ಲಿ ಯಾವ ಕಾಲಕ್ಕೂ ಇರಕೂಡದು ಅಂತ ಹೇಳಕ್ಕೆ ಹೊರಟಿದ್ದಾರೆ. ವಿರತಿ ಇಲ್ಲದೆ ಒಂದು ಮಾತು, ವೈರಾಗ್ಯ ಬೇಕು. ಯಹ ಮುತ್ರಾತ ಫಲ ಭೋಗ ವಿರಾಗ, ಅದನ್ನು ಸಾಕಷ್ಟು ಸಲ ಉಪಯೋಗ ಮಾಡಿದ್ದೀರಿ. ಅವೆಲ್ಲ ಪದಾರ್ಥದಂತೆ ಕಾಣಬೇಕು ಅಂತ ಅಲ್ಲಿ ಅನಾಸಕ್ತಿಯಿಂದ ಇರಬೇಕು ಅನ್ನೋದು ಮುಖ್ಯವಾದ ಅಭಿಪ್ರಾಯ. ಆಸಕ್ತಿ ಅಲ್ಲ. ಆಸಕ್ತಿ ರಣಭಿಷ್ವಂಗ ಪುತ್ರದಾರ ಗೃಹಾದೀಶು ಅಂತ ಗೀತೆಯ ಪ್ರಮಾಣದಂತೆ ಶರೀರಕ್ಕೆ ಊಟ ಹಾಕು. ಯಾರು ಬೇಡ ಅಂದಾರೆ? ಊಟ ಹಾಕ್ತಾರೆ, ಇದು ಬದುಕೋದಿಲ್ಲ. ಆದರೆ ಅನಾಸಕ್ತಿಯಿಂದ ಊಟ ಹಾಕು. ಇಂಥದ್ದೇ ಬೇಕು, ಇಂಥದ್ದನ್ನೇ ತಿನ್ನಬೇಕು ಅಂತ ನೀನು ಬಯಸಿ ಊಟ ಹಾಕಿದೆ ಅಂದರೆ ಅಲ್ಲಿ ಆಸಕ್ತಿ ಇದೆ ಅಂತ ಅದರ ಅರ್ಥ. ಏನು ಪಾಲಿಗೆ ಬಂದಿದೆ ಅದನ್ನು ಊಟ ಮಾಡು. ಇದು ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬಂದದ್ದು ಅಂತ ಅಭಿಪ್ರಾಯ. ಅದಕ್ಕಾಗಿ ವಿರತಿ ಇಲ್ಲದೆ ಅಂದರೆ ಲೋಕದ ಪರಲೋಕದ ಭೋಗ್ಯ ಪದಾರ್ಥಗಳಲ್ಲಿ ರಾಗವಿಲ್ಲದೆ ಹೋದರೆ ಅದು ವೈರಾಗ್ಯ. ರಾಗ ಅಂದರೆ ಆಸೆ ಪ್ರೀತಿ ಇಲ್ಲದೆ ಹೋದರೆ ಅದು ವೈರಾಗ್ಯ. ಶಂಭು ಪದ ಭಕ್ತಿ ಘಟಿಸದೆ ಸಗುಣ ಬ್ರಹ್ಮ. ಶಂಭು ಅಂದರೆ ಸಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಅವನ ಪಾದ ಕಮಲಗಳಲ್ಲಿ ಭಕ್ತಿ ಘಟಿಸದೆ ಈ ಇಡೀ ಚರಾಚರಾತ್ಮಕವಾದ ಜಗತ್ತನ್ನು ನಿರ್ಮಾಣ ಮಾಡಿದವನೇ ಸಗುಣ ಬ್ರಹ್ಮ. ಅವನು ನೀವು ಶಂಭು ಅಂತರ ಕರೀರಿ, ವಿಷ್ಣು ಅಂತರ ಕರೀರಿ, ನಾರಾಯಣ ಅಂತರ ಕರೀರಿ, ನಿಮ್ಮ ಅಭೀಕ್ಷೆಗೆ ತಕ್ಕಂತೆ ಕರೀರಿ. ಆದರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ಸರ್ವದೇವ ನಮಸ್ಕಾರ ಈಶ್ವರಂ ಪ್ರತಿ ಗಚ್ಚತಿ. ಎಲ್ಲ ನದಿಗಳು ಹೋಗಿ ಸಮುದ್ರದಲ್ಲಿ ಕೂಡುವಂತೆ ಎಲ್ಲ ಸಗುಣ ಬ್ರಹ್ಮಕ್ಕೆ ನೀನು ನಮಸ್ಕಾರ ಮಾಡಿದರೂ ಕೂಡ ಅದು ಆ ದ್ವಾರ, ಸಗುಣ ಬ್ರಹ್ಮದ್ವಾರ, ಪರಮಾತ್ಮನಿಗೆ ಮುಟ್ಟುವಂಥದ್ದು, ಅಖಂಡ ಚೈತನ್ಯವೇ ಇರುವಂಥದ್ದು. ಇದೊಂದು ಉಪಾಧಿಯಿಂದ ಸಗುಣ ಬ್ರಹ್ಮ ಆಗಿದೆ. ಆ ಉಪಾಧಿ ಯಾಕೆ ಅಂಗೀಕಾರ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಅನ್ನೋದು ಪೂರ್ವದಲ್ಲಿ ಬಂದಿದೆ. ಉಪಾಧಿಯನ್ನು ಅಂಗೀಕಾರ ಮಾಡದೆ ಹೋದರೆ ಶಾಸ್ತ್ರ ಹೇಳಕ್ಕೆ ಬರೋದಿಲ್ಲ. ಉಪಾಧಿ ಇಲ್ಲ ಅಂದ್ರೆ ಜಗತ್ತೇ ಇಲ್ಲ. ಪರಮಾತ್ಮನಲ್ಲಿ ಉಪಾಧಿ ಇದ್ದಾಗಲೇ ಈ ಜಗತ್ತು ಉಂಟಾಗ್ತದೆ ಅನ್ನುವುದನ್ನು ಪೂರ್ವದಲ್ಲಿ ಎಷ್ಟೋ ಸಲ ಕೇಳ್ಕೊಂಡು ಬಂದಿದ್ದೇವೆ. ಇಲ್ಲಿ ಶಂಭು ಪದಕ ಅರ್ಥ ಏನು ಅಂದ್ರೆ ಸಗುಣ ಬ್ರಹ್ಮ, ಕೈಲಾಸವಾಸಿಯಾಗಿರುವಂತಹ ಶಿವ ಅಂತ ಅಂಗೀಕಾರ ಮಾಡೋನಿಲ್ಲ. ಯಾಕಂದ್ರೆ ಶಂಭು ಅಂತೂ ಇದೆ. ಶಂಭು ಪದ ಸಗುಣ ಬ್ರಹ್ಮ. ಭಕ್ತಿ ಘಟಿಸದೆ ಅಂದ್ರೆ ನಾವು ಏನು ಕೊಟ್ಟಿಲ್ಲ ನಮಗಂತ. ನಮ್ಮ 84 ಲಕ್ಷ ಜೀವರಾಶಿಗಳ ಶರೀರಗಳಲ್ಲಿ ಮಾನವ ಜನ್ಮ ಬಹಳ ಶ್ರೇಷ್ಠ ಅಂತ ಲೋಕಾರೂಢಿ ಒಪ್ಪಿಕೊಂಡಿದ್ದೇವೆ. ಶಾಸ್ತ್ರದ ಪ್ರಮಾಣದಿಂದಲೂ ಒಪ್ಪಿಕೊಂಡಿದ್ದೇವೆ. ಐತಿರಿ ಉಪನಿಷತ್ ಹೇಳ್ತದೆ ಈ ವಿಷಯಕವಾಗಿ. ಏನಂತದಂದ್ರೆ ಪರಮಾತ್ಮ ಸಕಲ ಜೀವಿಗಳ ಕರ್ಮ ಯಾರಿಗೆ ಅದು ಅನ್ವಯ ಆಗ್ತದಂದ್ರೆ ಹಿರಣ್ಯ ಗರ್ಭ ಬ್ರಹ್ಮನಿಗೆ ಅನ್ವಯ ಆಗ್ತದೆ. ನಮ್ಮ ಸಕಲ ಜೀವಿಗಳ ಸೂಕ್ಷ್ಮ ಶರೀರದ ಅಭಿಮಾನಿ ಹಿರಣ್ಯ ಗರ್ಭ, ಅವಾಗ ಪ್ರಜಾಪತಿ ಅಂತ ಕರಿತೇವೆ. ಅವನಲ್ಲಿರುವಂತಹ ಪ್ರಾರಬ್ಧ ಕರ್ಮ ಫಲವನ್ನು ಕೊಡುವುದಕ್ಕೆ ಉನ್ಮುಖವಾದಾಗ ಜಗತ್ತಿನ ಸೃಷ್ಟಿ ಆಗ್ತದೆ. ಈ ಜಗತ್ತನ್ನು ಮಾಡಬೇಕಾದ್ರೆ ಎಲ್ಲವನ್ನು ಅರಿತವನಾಗಿರ್ಬೇಕು. ಅವನು ಜಾನಾತಿ ಇಚ್ಛತಿ ಯತತೆ. ಮೊದಲು ಹೆಂಗೆ ಮಾಡಬೇಕು? ಒಬ್ಬ ಕಲಾಕಾರ, ಒಬ್ಬ ಚಿತ್ರ ಬರೆಯವ ಅಥವಾ ಒಂದು ಮೂರ್ತಿ ಮಾಡವ ಹೇಗೆ ಮಾಡಬೇಕಂತ ಮೊದಲು ತನ್ನಲ್ಲಿ ಕಲ್ಪಿಸಿಕೊಂಡು ಆ ಮೂರ್ತಿ ಬರಿತಾನೆ. ಮೂರ್ತಿ ಕೆತ್ತಾನ ಅಥವಾ ಬರೆಯುವವನು, ಮೂರ್ತಿ ಬರೆಯುವವನು ಮೊದಲು ತನ್ನ ಮನಸ್ಸಿನಲ್ಲಿ ಅದನ್ನು ಕಲ್ಪಿಸಿಕೊಳ್ತಾನೆ, ಆಮೇಲೆ ಅದನ್ನು ಬರಿತಾನೆ. ಇದು ನಿಮಗೂ ತಿಳಿತದೆ. ಪತ್ರ ಬರಿಬೇಕಾದ್ರೆ
ಮೊದಲು ಮನಸ್ಸಿನಾಗ ಕಲ್ಪಿಸಿಕೊಂಡು ಪತ್ರ ಬರಿತೀರೋ ಹಂಗೆ ಬರಿತೀರೋ? ಮೊದಲ ಏನು ಬರಿಬೇಕು ಏನು ಮಾಡಬೇಕು ಅನ್ನೋದನ್ನು ಒಳಗೆ ತಯಾರಾಗ್ತದೆ, ಆಮೇಲೆ ಲೇಖನಿಯಿಂದ ಹೊರಗೆ ಬರ್ತದೆ. ಇಲ್ಲಿ ಏನಂದ್ರೆ ಇಡೀ ಜಗತ್ತನ್ನು ಎಷ್ಟು ಅವನಲ್ಲಿ ಪಡೆ ಹಚ್ಚಿದವಂತ ನೋಡ್ರಿ. ಸುಮ್ಮನೆ ಹಾಗೆ ಒಬ್ರಂಗೆ ಒಬ್ಬರು ನಾವಿಲ್ಲ. ಒಬ್ಬರು ಬಣ್ಣದಂಗೆ ಒಬ್ಬರು ಬಣ್ಣ ಇಲ್ಲ, ಒಬ್ಬರು ಬುದ್ಧಿ ಹಂಗೆ ಒಬ್ಬರು ಬುದ್ಧಿ ಇಲ್ಲ, ಒಬ್ಬರು ಧ್ವನಿ ಹಂಗೆ ಒಬ್ಬರು ಧ್ವನಿ ಇಲ್ಲ. ಇನ್ನು ಹೆಚ್ಚು ಕಡಿಮೆನ ಬಡವ ಶ್ರೀಮಂತ, ಇದೆಲ್ಲ ವೈಚಿತ್ರ್ಯ. ಮನಸಾಪಿ ಅಚಿಂತ್ಯ ರಚನಾ ರೂಪಸ್ಯ ಸರ್ವಜ್ಞಾತ್ ಸರ್ವಶಕ್ತೇ ಕಾರಣಾತ್ ಭವತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮ ಅಂತ ಬರೀತಾರೆ ಭಗವತ್ಪಾದರು. ಈ ಜಗತ್ತನ್ನು ಸೃಷ್ಟಿ ಮಾಡಿದವ ಯಾರು ಅಂದ್ರೆ ಮಾಯೋಪಾಧಿಕನಾಗಿರುವಂತಹ ಸಗುಣ ಬ್ರಹ್ಮ ಅಂತ ಬರೀತಾರೆ. ಮತ್ತು ಇಷ್ಟೆಲ್ಲವನ್ನೂ ಕೊಟ್ಟು ನಮಗೆ ಏನು ಮಾಡ್ಯಾನ? ಈ ಸೃಷ್ಟಿ ಅಂತೂ ಆಯ್ತು ಬಿಡ್ರಿ, ಇನ್ನು ರಸದ ಕಡೆ ಇಟ್ಟು ಹೋಗ್ರಿ. ಭೂಮಿಯಲ್ಲಿ ಹುಟ್ಟುವ ಪದಾರ್ಥಗಳು ಭಿನ್ನ ಭಿನ್ನ ರಸದಿಂದ ಕೂಡಿಕೊಂಡಿವೆ. ನಾಸ್ತಿ ಮೂಲಂ ಅನೌಷಧಂ, ಅನೌಷಧಂ ಮೂಲಂ ನಾಸ್ತಿ. ಔಷಧಿ ಇಲ್ಲದ ಸಸ್ಯವೇ ಇಲ್ಲ. ಪ್ರತಿಯೊಂದು ಸಸ್ಯದಲ್ಲಿ ಔಷಧೀಯ ಗುಣ ಇದೆ. ಪರಂತು ಯೋಜಕ ತತ್ರ ದುರ್ಲಭ, ಅದನ್ನು ಗುರುತಿಸುವುದು ಕಷ್ಟ. ಅಲ್ಲಿ ಗುರುತಿಸುವವನು ವಿರಳ, ಕಡಿಮೆ ಅಂತ. ಪ್ರತಿಯೊಂದು ಸಸ್ಯದಲ್ಲಿ ಔಷಧೀಯ ಗುಣ ಇದೆ. ಯಾವ ಸಸ್ಯದಲ್ಲಿಯೂ ಔಷಧೀಯ ಗುಣ ಇಲ್ಲ ಅಂತ ಹೇಳಲಿಕ್ಕೆ ಅಧಿಕಾರ ಇಲ್ಲ ನಮಗೆ. ನಾಸ್ತಿ ಮೂಲಂ ಅನೌಷಧಂ ಅಂತ ಬರೀತಾರೆ. ಅನೌಷಧಂ ಮೂಲಂ ನ ಅಸ್ತಿ. ಹೀಗೆ ಪ್ರತಿಯೊಂದು ಸಸ್ಯ ಪದಾರ್ಥದಲ್ಲಿ ಔಷಧಿಯನ್ನು ತುಂಬಿದಾನೆ. ಅಷ್ಟೇ ಯಾಕೆ, ನಿಮ್ಮ ಶರೀರದಲ್ಲಿಯೂ ಕೆಲವು ಪದಾರ್ಥ ಇದಾವೆ, ಅವು ಕೂಡ ಔಷಧೀಯ ಗುಣವನ್ನೇ ಹೊಂದಿವೆ. ನಿಮ್ಮ ಲಾಲಾರಸದಲ್ಲಿಯೂ ಔಷಧೀಯ ಗುಣ ಇದೆ. ನೀವು ವಿಸರ್ಗ ಮಾಡುವಂತಹ ಮೂತ್ರದಲ್ಲಿಯೂ ಔಷಧೀಯ ಗುಣ ಇದೆ. ಯಾಕಂದ್ರೆ ಹಿಂದೆ ಮೊರಾರ್ಜಿ ದೇಸಾಯಿ ಕಾಲಕ್ಕೆ ಪ್ರಧಾನಮಂತ್ರಿ ಆಗಿದ್ರಲ್ಲ, ಅವರ ಸೌಮೂತ್ರಪಾನ ಅಂತ ಪುಸ್ತಕ ಹೊರಗೆ ಬಂತು. ಅಂದ್ರೆ ಅಲ್ಲಿಯೂ ಔಷಧಿ ಇದೆ ಅಂತ ಹೇಳಕೊಂಡಿದ್ದೆ. ನಾ ಮತ್ತೇನೆಲ್ಲ, ನೀವು ಸಮುದ್ರಪಾನ ಮಾಡುವಲ್ರಿ ಬಿಡವಲ್ರಿ ಮಾಡ್ರಿ ಅನ್ನೋ ವಿಚಾರ ಇಲ್ಲಿ. ಅಂದ್ರೆ ನಾಸ್ತಿ ಮೂಲಂ ಅನೌಷಧಂ ಅಂತ ಅಲ್ಲಿ ಅಷ್ಟೇ ಅಲ್ಲ, ಅದೇ ಔಷಧಿಗಳನ್ನು ಭುಂಜಿಸಿ ಬೆಳೆದಿರುವ ಈ ಶರೀರದಲ್ಲಿಯೂ ಕೂಡ ಔಷಧೀಯ ಗುಣಗಳು ಇವೆ. ನಿಮ್ಮ ಲಾಲಾರಸ ನಿಮ್ಮ ಕಣ್ಣಿನ ಸುತ್ತಲೂ ಹಚ್ಚಿದ್ರೆ ಕಣ್ಣಿನ ನರ ಅಭಿವೃದ್ಧಿ ಆಗ್ತಾವೆ. ಕಣ್ಣಿನ ನರ ಅಭಿವೃದ್ಧಿ ಆಗ್ತಾವೆ. ಲಾಲಾರಸ ಮತ್ತೇನಲ್ಲ, ಎಲ್ಲಿ ಹೋಗ್ಬೇಡ್ರಿ, ಏನು ತರಬೇಡ್ರಿ, ಏನು ಮಾಡಬೇಡ್ರಿ, ದಿನಾಲು ಹಚ್ಕೊಳ್ತಾ ಹೋಗ್ರಿ. ನರ ವೀಕ್ ಆದವರು ಕೂಡ ನರ ಅಭಿವೃದ್ಧಿ ಆಗ್ತಾವೆ. ಅಷ್ಟೇ ಅಲ್ಲ, ನೀವು ನಿರಂತರವಾಗಿ ಅದನ್ನು ಉಪಯೋಗ ಮಾಡಿದರೆ ಪೊರೆ ಬೆಳೆದಿದ್ದರೂ ಕೂಡ ಕತ್ತರಿಸುತ್ತದೆ ಅಂತ ಡಾಕ್ಟರ್ ಹೇಳ್ತಾರೆ, ಆಯುರ್ವೇದಿಕ್ ಡಾಕ್ಟರ್. ಆದರೆ ನಾವು ಮಾಡೋಕ್ಕೆ ರೆಡಿ ಇರಬೇಕಲ್ಲ, ನಿರಂತರವಾಗಿ ಮಾಡಬೇಕು. ನಮಗೆ ಅಲ್ಲಿ ಹೆಚ್ಚಿನ ಚರ್ಚೆ ಆಗ್ತಾಯಿದ್ದವು. ಆದರೂ ಪರಮಾತ್ಮನ ಉಪಕಾರ ಎಷ್ಟಿದೆ ಅನ್ನೋದನ್ನು ನೆನಪು ಮಾಡುವುದಕ್ಕಾಗಿ ನಮ್ಮ ಶರೀರದಲ್ಲಿಯೂ ಔಷಧೀಯ ಗುಣಗಳಿವೆ, ಸಸ್ಯ ಪದಾರ್ಥದಲ್ಲಿಯೂ ಔಷಧೀಯ ಗುಣಗಳಿವೆ. ರಸದ ವೈಚಿತ್ರ್ಯ ಅಂತೂ ಅವ ಹೇಗೆ ತುಂಬ್ಯಾನೋ ಏನೋ ಪರಮಾತ್ಮ, ಒಂದರಾಗಿದ್ದದ್ದು ಒಂದರಾಗಿಲ್ಲ. ಇದೆಲ್ಲವನ್ನು ತುಂಬಿ ಭೂಮಿಯಲ್ಲಿ ಇನ್ನೂ ಮತ್ತು ಬೇರೆ ಬೇರೆ ಬಂಗಾರ ಬೆಳ್ಳಿ ಅದನ್ನು ಎಲ್ಲ ತುಂಬಿದಾನೆ. ನಿಮ್ಗೆ ಬೇಕಾಗಿರೋ ಡಿಸೈಲ, ಪೆಟ್ರೋಲ, ಸೀಮೆ ಎಣ್ಣೆ ಏನು ಬೇಕಾದನ್ನೆಲ್ಲ ತುಂಬಿದಾನೆ ರೀ. ಮತ್ತು ಇಷ್ಟೆಲ್ಲ ಉಪಕಾರ ಮಾಡಿದವ ನಾವು ಮರೆತ್ರು ಏನು ಅನ್ಬೇಕು ಅಂತ. ನಾವು ಸಾಧಕ ಏನಾದರೂ ಸಾಧಕ ಆಗೋದಿಲ್ಲ. ಅವನನ್ನು ಯಾಕೆ ನಿರಂತರ ಧ್ಯಾನ ಮಾಡಬೇಕು ಅಂದರೆ, ಇಷ್ಟೆಲ್ಲ ಉಪಕಾರ ಮಾಡಿದವನು ಅವನ ಧ್ಯಾನ ಮಾಡಬೇಕು ಅಂತ ಇಲ್ಲಿ ಜೋಡಿಸ್ಕೊಂಡ್ರೆ ಹೌದಪ್ಪ ಅಂತ ಸ್ವಲ್ಪ ಬುದ್ಧಿ ಉಂಟಾಗಿ ಎದ್ದು ಕೂಡಲೇ ಸ್ನಾನಾದಿಗಳನ್ನು ಮಾಡಿ ದೇವ್ರ ಪೂಜೆ ಮಾಡಿ ಮುಂದಿನ ಕೆಲಸಕ್ಕೆ ಹೋಗಲಿಕ್ಕೆ ಒಂದು ಸಂಸ್ಕಾರ ಬೆಳೀತದೆ ಅನ್ನುವುದಕ್ಕಾಗಿ ಈ ಮಾತುಗಳನ್ನು ಬಳಸಬೇಕಲ್ಲದೆ ಬೇರೆ ಇಲ್ಲೇನೂ ಅಭಿಪ್ರಾಯ ಇಲ್ಲ. ನೋಡ್ರಿ, ಶಂಭು ಪದ ಭಕ್ತಿ ಘಟಿಸದೆ ಅನನ್ಯ ಪ್ರೇಮಾತ್ಮ ಲಕ್ಷಣ ಭಕ್ತಿ. ಭಕ್ತಿ ಅಂದ್ರೇನು? ಅತ್ಯಂತ ಪ್ರೇಮ. ತನ್ನ ಮೇಲೆ ಯಾವ ರೀತಿಯ ಪ್ರೇಮ ಇದೆಯೋ ಆ ರೀತಿಯ ಪ್ರೇಮ ಗುರುದೇವತೆಗಳಲ್ಲಿ ಇರಬೇಕು ಅಂತ ಇದೇ ಗ್ರಂಥಕಾರರು ನೀತಿಯಾಗಿ ಹೇಳ್ಕೊಂಡು ಬಂದಾರೆ. ತನ್ನ ಶರೀರದ ಮೇಲೆ ಎಂದೂ ಪ್ರೀತಿ ಕೆಟ್ಟಿಲ್ಲ. ರೋಗಗ್ರಸ್ತನಾಗಿದ್ದರೂ ಕೂಡ ತನ್ನ ಶರೀರದ ಮೇಲಿನ ಪ್ರೀತಿ ಕೆಟ್ಟಿಲ್ಲ. ಬೇರೆಯವ್ರಿಗೆ ಬೇಸರ ಆಗಿರ್ಬಹುದು, ತನಗೆ ತಾನು ಬೇಸರ ಆಗಿದ್ದಾನೆ ಅಂದ್ರೆ ಆಗಿಲ್ಲ. ಮತ್ತು ನಿನ್ನ ಮೇಲಿನ ಪ್ರೀತಿ ನಿನಗೆ ಎಷ್ಟು ದೃಢವಾಗಿದೆಯೋ ಅಷ್ಟೇ ಗುರುದೇವತೆಗಳಲ್ಲಿ ನೀನು ಭಕ್ತಿಯನ್ನು ಇಟ್ಟದ್ದೇ ಆದರೆ ಸಾಧಕ ಆಗ್ತಿ. ವಿರತಿ ಗುರುದೇವತಾ ಭಕ್ತಿ ವರವೇದ ವಿಧಿನಿಷ್ಠೆ ವಿರತಿ ಮುಂತಾದ ನವಸುಚಾರಿತ್ರಗಳು ಇರಲವನೇ ಶಿಷ್ಯ ನೆನೆಸುವನು, ಅವನೇ ಸಾಧಕ ಆಗ್ತಾನೆ ಅನ್ನುವುದನ್ನು ಕೂಡ ಇಲ್ಲಿ ನೆನಪು ಮಾಡಲಿಕ್ಕೆ ಅವಕಾಶ ಇದೆ. ಭಕ್ತಿ ಘಟಿಸದೆ
ಇನ್ನು ಪರಮ ಜೀವರ ಐಕ್ಯವರಿಯದೆ, ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅನ್ನುವುದು ಸಹಜವಾಗಿ ನಮ್ಮೆಲ್ಲರಿಗೂ ರೂಢಿಯಲ್ಲಿ ಪ್ರಾಪ್ತ ಆದದ್ದಿದು, ಸಹಜವಾಗಿ ಪ್ರಾಪ್ತ ಆದದ್ದು. ಆದರೆ ಶಾಸ್ತ್ರಕ್ಕೆ ನೀನು ಶರಣಾಗತನಾಗಬೇಕು, ಸದ್ಗುರುಗಳ ಬಳಿಗೆ ಹೋಗಬೇಕು. ಸತ್ಶಾಸ್ತ್ರ ಸದ್ಗುರು ಎರಡೂ ಬೇಕಲ್ಲಿ. ಸತ್ ಯೋಗ್ಯ ಗುರುಗಳು ಬೇಕು, ಯೋಗ್ಯ ಶಾಸ್ತ್ರವೂ ಬೇಕು. ಅಂತಹ ಗುರುಗಳ ಬಳಿಗೆ ಹೋದಾಗ ಜೀವಾತ್ಮ ಪರಮಾತ್ಮರ ಅಭೇದ ಸ್ಥಿತಿ ಗೊತ್ತಾಗ್ತದೆ. ನನ್ನಷ್ಟಕ್ಕೆ ನಾನೇ ತಿಳಿತೇನೆ ಅಂದರೆ ಅದು ಆಗೋ ಮಾತಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾಶ್ರುತೇನ ಅಂತ ಉಪನಿಷತ್ ಹೇಳ್ತದೆ. ನಿನ್ನಷ್ಟಕ್ಕೆ ನೀನು ಭಾಳ ಬುದ್ಧಿವಂತ ಆಗಿರ್ಬೋದು, ಪರಂತು ಗುರುಗಳಿಗೆ ಶರಣಾಗತನಾಗದೆ ಹೋದರೆ ಜೀವಾತ್ಮ ಪರಮಾತ್ಮರ ಮಧ್ಯದಲ್ಲಿರುವ ಅಭೇದವು ನಾಶವಾಗಲಾರದು. ಅದು ನಾಶವಾಗಬೇಕಾದರೆ ಗುರುಗಳ ಬಳಿಗೆ ಹೋಗಬೇಕು ಅನ್ನೋದು ಕೂಡ ಇಲ್ಲಿ ಹೇಳುವಂಥ ವಿಷಯ. ಅದಕ್ಕೆ ಜೀವ ಪರಮರ ಐಕ್ಯವನ್ನು ಅರಿಯದೆ, ವರ ಸಮಾಹಿತೆ ಸಿದ್ಧಿ ಒಡೆಯದೆ. ಸಮಾಹಿತೆ ಅಂದರೆ ಸಮಾಧಿ. ಮನಸ್ಸು ಸಮಾಧಾನವಾಗಿರುವುದು ಸಮಾಧಿ. ಮನಸ್ಸು ಯಾವಾಗ ಸಮಾಧಾನ ಆಗ್ತದೆ ಅಂದ್ರೆ ನಿಮ್ಮ ನಿದ್ರಾ ಅವಸ್ಥೆಯಲ್ಲಿ ನೀವೆಲ್ಲಿ ಹೋಗಿ ಮುಳುಗಿದ್ದೀರಿ, ನಿನ್ನೆ ಪ್ರವಚನದಲ್ಲಿ ಬಂದಿದೆ, ಬ್ರಹ್ಮದಲ್ಲಿ ಹೋಗಿ ಮುಳುಗಿದ್ದೀರಿ. ಆಗ ನಿಮ್ಮ ಹತ್ತಿರ ಮನಸ್ಸಿಲ್ಲ. ಮನಸ್ಸಿಲ್ಲ ಅಂದ ಕೂಡಲೇ ಸಮಾಧಾನವಾಗಿದ್ದೀರಿ. ಮನಸ್ಸಲ್ಲಿ ಏನಾಯಿತು? ಲಯ ಆಯಿತು. ಎಲ್ಲಿ ಲಯ ಆಯಿತು ಅಂದ್ರೆ ಅವಿದ್ಯೆಯಲ್ಲಿ ಲಯ ಆಗೈತಿ, ನಿದ್ರಾವಸ್ಥೆಯಲ್ಲಿ. ಆತ್ಮನಲ್ಲಿ ಲಯ ಆಗುವುದೇ ಮೋಕ್ಷ. ಇದು ಅವಿದ್ಯೆಯಲ್ಲಿ ಲಯ ಆಗೋದು ನಿದ್ರಾವಸ್ಥೆ, ಸ್ವಲ್ಪ ವ್ಯತ್ಯಾಸ ಅಲ್ಲಿ. ಆತ್ಮನಲ್ಲಿ ಲಯ ಆಯಿತು ಮುಕ್ತಿ ಆಗ್ತದೆ, ಅವಿದ್ಯೆಯಲ್ಲಿ ಲಯ ಆಯಿತು ನಿದ್ರೆ ಆಗ್ತೈತಿ. ಇಷ್ಟೇ, ಮತ್ತೇನಿಲ್ಲ. ನೋಡ್ರಿ ಇಲ್ಲಿ ಏನಂತಾರೆ, ಪರಮ ಜೀವ ಐಕ್ಯವನ್ನು ಅರಿಯದೆ. ವರ ಸಮಾಹಿತೆ ಅಂದ್ರೆ ಮನಸ್ಸು ಸಮಾಧಾನ ಯಾವಾಗ ಆಗ್ತದೆ ಅಂತ ಕೇಳಿದ್ರೆ ವಿಷಯಗಳನ್ನು ಬಿಟ್ಟಾಗ ಸಮಾಧಾನ ಆಗ್ತದೆ. ಇದು ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ನಿದ್ರಾವಸ್ಥೆಯಲ್ಲಿ ಅವಿದ್ಯೆಯಲ್ಲಿ ಅಡಗಿಕೊಂಡಿದೆ. ನಿನ್ನ ಪ್ರಯತ್ನದಿಂದ ನೀನು ನಿನ್ನ ಮನಸ್ಸನ್ನು ಲಯಗೊಳಿಸು. ಆತ್ಮಾಕಾರ ವೃತ್ತಿಯಿಂದ ಚಿಂತನೆ ಮಾಡಿ 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 ಆ ಮನಸ್ಸು ಅಲ್ಲಿ ಆತ್ಮನಲ್ಲಿ ಲಯ ಆಯಿತು ಅಂದರೆ ಅದುವೇ ಸಮಾಹಿತೆ, ಅದುವೇ ಸಮಾಧಿ. ಸಮಾಹಿತೆ ವರ ಸಮಾಹಿತೆ ಸಿದ್ಧಿ ಒಡೆಯದೆ ಸುಮ್ಮನೆ ದೊರೆಯುವುದೇ ಏನದ? ನಿಜ ಮೋಕ್ಷವು. ನಿಜ ಮೋಕ್ಷ ಅಂತ ಒಂದು ಶಬ್ದ ಹಾಕಿರಿ, ಬರೀ ಮೋಕ್ಷ ಅನ್ನಲಿಲ್ಲ. ನಿಜ ಮೋಕ್ಷವು ಸುಮ್ಮನೆ ದೊರೆಯುವುದೇ. ಇಲ್ಲಿ ನಿಜ ಮೋಕ್ಷ ಅನ್ನುವ ಶಬ್ದಕ್ಕೆ ಅದೇನು ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಇತ್ಯಾದಿ ಮೋಕ್ಷಗಳನ್ನ ಹೇಳ್ಕೊಂಬರ್ತಾರೆ. ಅವ್ಯಾವೂ ನಿಜವಾದ ಮೋಕ್ಷಗಳು ಅಲ್ಲ. ಅವು ಉಂಟಾಗೋದು ಯಾವಾಗ ಅಂತ ಕೇಳಿದರೆ ಶರೀರ ಬಿದ್ದು ಆದಮೇಲೆ. ಸಾಲೋಕ್ಯ ತನ್ನ ಇಷ್ಟ ದೇವತೆಯ ಲೋಕಕ್ಕೆ ಹೋಗುತ್ತಾನೆ, ಸಾಮೀಪ್ಯ ಅವನ ಸಮೀಪ ಹೋಗ್ತಾನ, ಸಾಲೋಕ್ಯ ಸಾಮೀಪ್ಯ, ಸಾಯುಜ್ಯ ಅವನ ಪ್ರತಿರೂಪ ಆಗ್ತಾನ ಇತ್ಯಾದಿ ಹೇಳ್ಕೊಂಬಂದಾರಲ್ಲ. ಅವು ಸತ್ತ ಮೇಲೆ ಆಗೋದು. ಇದು ಸತ್ತ ಮೇಲೆ ಆಗೋದು. ಆದರೆ ಅದು ನಿಜ ಅಂತ ಹೇಳಲಿಕ್ಕೆ ಯಾವ ಪ್ರಮಾಣವೂ ಇಲ್ಲ. ಇಹ ಚೇತ್ ಅವೇದೀತ್ ಹತ ಸತ್ಯಮಸ್ತಿ. ನೀ ಬದುಕಿರುವಾಗಲೇ ನಿನ್ನನ್ನು ನೀನು ತಿಳಿದುಕೊಂಡರೆ ಇದು ನಿಜವಾದ ಮೋಕ್ಷ. ಉಪನಿಷತ್ ಪ್ರಮಾಣ ಇಲ್ಲಿ. ಇಹ ಚೇತ್ ಅವೇದೀತ್ ಅಥ ಸತ್ಯಮಸ್ತಿ ನ ಚೇದಿಹ ವೇದೀನ್ ಮಹತಿ ವಿನಷ್ಟಿ ಭೂತೇಶು ಭೂತೇಶು ವಿಚಿತ್ಯ ಧೀರಾಹ ಪ್ರೇತ್ಯ ಅಸ್ಮಾನ್ ಲೋಕಾತ್ ಅಮೃತ ಭವಂತಿ ಅನ್ನುವ ಕೇನೋಪನಿಷತ್ತಿನ ಮಂತ್ರದ ಅರ್ಥದಂತೆ ನಾವು ಬದುಕಿರುವಾಗಲೇ ಜೀವಾತ್ಮ ಪರಮಾತ್ಮರ ಮಧ್ಯದಲ್ಲಿ ಅಭೇದ ಇದೆ ಅನ್ನುವುದನ್ನು ಅನುಭವಕ್ಕೆ ತಂದುಕೊಂಡರೆ ಮಾತ್ರ ಇದು ನಿಜವಾದ ಮೋಕ್ಷ. ಇಲ್ಲ ಅಂದರೆ ಅದು ನಿಜವಾದ ಮೋಕ್ಷ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವಿದೇಹ ಮೋಕ್ಷವನ್ನು ಹೇಳಿದ್ದೇವೆ, ಶರೀರ ಇಲ್ದಾಗ ವಿದೇಹ ಮೋಕ್ಷ ಅಷ್ಟೇ. ಈ ಪೂರ್ವದಲ್ಲಿ ಚಿಂತನೆ ಮಾಡಿದ್ದೇವೆ ಅದನ್ನು. ಸಪ್ತಮ ಭೂಮಿಕೆಯಲ್ಲಿ ಇದ್ದಾವ ವಿದೇಹ ಮುಕ್ತನೇ ಅಂತ ಅರ್ಥ ಮಾಡಿದ್ದೇವೆ. ಯಾಕೆ ಅವಾಗ ದೇಹ ಭಾವ ಇಲ್ಲ, ದೇಹ ಭಾವ ಹೋಗಿಬಿಟ್ಟಿದೆ. ದೇಹ ಭಾವ ಸಂಪೂರ್ಣವಾಗಿ ಹೋಗಿದೆ. ಪರತಃ ಸ್ವತಃ ಉತ್ಥಾನ ಇಲ್ಲ ಅವನಿಗೆ. ಆರನೇ ಭೂಮಿಕೆಯಲ್ಲಿದ್ದವನಿಗೆ ಸ್ವತಃ ಉತ್ಥಾನ ಇಲ್ಲ, ಆದರೆ ಪರತಃ ಉತ್ಥಾನ ಇದೆ. ಹೀಗಾಗಿ 7ನೇ ಭೂಮಿಕೆಯಲ್ಲಿರುವ ತತ್ವಜ್ಞಾನಿ ವಿದೇಹ ಮುಕ್ತನೇ. ದೇಹ ಇರುವುದರಿಂದ ವಿದೇಹ ಮುಕ್ತ ಅಲ್ಲ ಅಂತ ನಾವು ಕರಿಬಹುದು, ಆದರೆ ಅವನ ದೃಷ್ಟಿಯಲ್ಲಿ ದೇಹವೇ ಇಲ್ಲ, ಅವನು ವಿದೇಹ ಮುಕ್ತ ಅಂತ ಹೊಂದಿಸಿದ್ದೇವಲ್ಲ. ಒಂದು ಕ್ರಮ ಮುಕ್ತಿಯನ್ನು ಹೇಳುವಾಗ ಏನು ಮಾಡಿದ್ದೇವೆ? ಈ ಶರೀರ ಬೀಳುವಕ್ಕಿಂತ ಮುಂಚೆ ಆತ್ಮ ಸಾಕ್ಷಾತ್ಕಾರ ಆದರೆ ಆಗ್ತದ. ಆಗದಿದ್ದರೆ ಈತನು ಬ್ರಹ್ಮಲೋಕಕ್ಕೆ ಹೋಗುತ್ತಾನೆ. ಅಲ್ಲಿ ಮನಸ್ಸಿನಲ್ಲಿ ಏನೂ ರಾಗಾದಿಗಳು ಇಲ್ಲದೆ ಹೋದರೆ, ಅಂದರೆ ವಿಷಯಜನ್ಯ ರಾಗಾದಿಗಳು ಇಲ್ಲದೆ ಹೋದರೆ ಬ್ರಹ್ಮನ ಆಯುಷ್ಯ ಮುಗಿಯುವವರೆಗೆ ಅಲ್ಲಿ ಇದ್ದು
ಬ್ರಹ್ಮನ ಆಯುಷ್ಯ ಮುಗಿದಾಗ ಈತನು ಮುಕ್ತನಾಗುತ್ತಾನೆ ಅಂತ ಸಮಾಧಾನಕರ ಬಹುಮಾನವನ್ನು ಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಅಂದ್ರೆ ವಿದೇಹ ಮೋಕ್ಷವನ್ನು ಹೇಳಿದಾರಂತ ಮೊದಲು ಖಂಡಿಸಾಗೈತಿ. ಮತ್ತು ಪರಲೋಕಕ್ಕೆ ಹೋಗ್ತಾನಂತ ಇದೆಯಲ್ಲ ಅಂದ್ರೆ ಕ್ರಮ ಮುಕ್ತಿ ಹೇಳೋ ಸಂದರ್ಭದಲ್ಲಿ ಪರಲೋಕಕ್ಕೆ ಹೋಗ್ತಾನಂತ ಹೇಳಿದ್ದೀವಿ. ಆದ್ರೆ ಅವ ಮುಕ್ತ ಆಗಿಲ್ಲ, ಇಲ್ಲಿ ಮುಕ್ತ ಆಗಿಲ್ಲ. ಅವ ಅಲ್ಲಿ ಹೋದ್ಮೇಲೆ ಮುಕ್ತ ಆಗ್ತಾನೆ. ಅದು ರಾಗಾದಿಗಳು ಒಂದಿಷ್ಟು ಇರಬಾರ್ದ ಇಲ್ಲಿ, ಅವಾಗ ಮುಕ್ತ ಆಗ್ತಾನೆ ಅನ್ನೋದನ್ನು ಒಪ್ಪಿದ್ದೇವೆ. ಹೀಗೆ ವಿಚಾರ ಮಾಡಿದಾಗ ನಿಜ ಮುಕ್ತಿ ಯಾವುದು ಅಂದರೆ ಈ ಶರೀರವು ಬದುಕಿದಾಗಲೇ ತನ್ನ ಸ್ವರೂಪದ ಸಾಕ್ಷಾತ್ಕಾರವು ಯಾವುದು ಇದೆಯೋ ಅದುವೇ ನಿಜವಾದ ಮೋಕ್ಷ ಅಂತ ಇದರರ್ಥ. ನಿಜ ಮೋಕ್ಷವು ಇದು ಸತ್ಯ ಅಂದರೆ ಏನು ಅಭಿಪ್ರಾಯ? ಸುಮ್ಮನೆ ನಿಜ ಮೋಕ್ಷವು ದೊರೆಯುವುದೇ? ಇಂತಹ ಯಥಾರ್ಥವಾದ ಮೋಕ್ಷವು ಪ್ರಯತ್ನವಿಲ್ಲದೆ ಸಿದ್ಧಿಯಾಗುತ್ತದೆ ಏನು? ಪ್ರಯತ್ನವಿಲ್ಲದೆ ಪಡೆಯಲಿಕ್ಕೆ ಸಾಧ್ಯವೇನು ಅಂತ ಕೇಳಿದ್ರೆ ಪ್ರಯತ್ನವಿಲ್ಲದೆ ಪಡೆಯಲಿಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲಿ ಅಭಿಪ್ರಾಯ. ಈ ಅಭಿಪ್ರಾಯ ನೋಡಿದ್ರೆ ಗೊತ್ತಾಗ್ತದೆ ಅಧ್ಯಾತ್ಮ ಪ್ರಯತ್ನಕ್ಕೆ ಅಧೀನವಾದದ್ದು, ಪ್ರಾಪಂಚಿಕ ವ್ಯವಹಾರ ಪ್ರಾರಬ್ಧಕ್ಕೆ ಅಧೀನವಾದದ್ದು. ಅದನ್ನೇ ಹೇಳಿದಂಗೆ ನಿನ್ನ ಸಂಸಾರ ಆಗೇ ಇಲ್ಲ. ಬೇಕಾದವ್ರನ್ನ ಕೇಳ್ರಿ, ನಾವು ಹೇಳಿದಂಗೆ ನಾವು ಬಯಸ್ದಂಗೆ ನಮ್ಮ ಸಂಸಾರ ಆಗೈತೇನೋ ಅಂತ ಅವ್ರಿಗೆ ಅವರೇ ಪ್ರಶ್ನೆ ಮಾಡಿಕೊಳ್ಳಿ. ತಾನು ಬಯಸುವುದೊಂದು ಆಗುವುದು ಇನ್ನೊಂದು. ಇದು ಸಂಸಾರದ ಸುದ್ದಿ, ವಿಷಮ ಸಂಸಾರದ ಸುದ್ದಿ ಇದು. ಆಯಿತು, ಈ ಸೂತ್ರ ಮುಗಿತು. ಸಮಾಧಿಯನ್ನು ಹೇಳಕ್ಕೆ ಹೊರಟಿದ್ದಾರೆ ಎಲ್ಲ ಸೂತ್ರಗಳಲ್ಲಿ ಅಂತ ಹೇಳಿ ಆಗಿದೆ. ಇನ್ನೂ ಒಂದು ಸೂತ್ರದಲ್ಲಿ ಅದನ್ನು ಹೇಳ್ತಾರೆ, ನೋಡೋಣ ಏನಂತಾರೆ. ಸೂತ್ರ 14. ಭೇದವು ಅಭೇದವು ಕೂಡಿಸಿ ಓದಿದ್ರೆ ಏನಕತಿ? ಭೇದವು ಅಭೇದವೆಂದೆರಡರವರಲ್ಲಿಯ ಭೇದ ಭಾವನೆಯೋಳು ಒಂದಿರೆ ಮುಕ್ತಿ. ಪದಚ್ಛೇದ ಮಾಡ್ತೇನೆ ನೋಡ್ರಿ. ಭೇದವು ಅಭೇದವು ಎಂದು ಎರಡು ಅವರಲ್ಲಿಯ ಅಭೇದ ಭಾವನೆಯೊಳು ಹೊಂದಿರೆ ಮುಕ್ತಿ. ಒಂದು ಭೇದ, ಇನ್ನೊಂದು ಅಭೇದ. ಭೇದ ಅಂದ್ರೆ ಒಂದು ಭೇದ, ಅಭೇದ ಅಂದ್ರೆ ಒಂದೇ, ಭೇದ ಅಂದ್ರೆ ಎರಡು, ಇಷ್ಟ ಮತ್ತೇನು. ಇಲ್ಲಿ ಭೇದ ಅಭೇದವೆಂದು ಜೀವಾತ್ಮ ಪರಮಾತ್ಮರ ಮಧ್ಯದಲ್ಲಿ ಅಜ್ಞಾನ ಕಾಲದಲ್ಲಿ ಭೇದ ಇದೆ, ಜ್ಞಾನ ಕಾಲದಲ್ಲಿ ಅಭೇದ ಆಗ್ತದೆ. ಇವ ಸಾಧಕ ಇದ್ದಾನೆ, ಅದನ್ನು ಹೇಳ್ತಾರೆ ಇಲ್ಲೇ. ಭೇದವು ಅಭೇದವು ಎಂದು ಎರಡು, ಒಂದು ಭೇದ ಇನ್ನೊಂದು ಅಭೇದ. ಅಂದ್ರೆ ಅಜ್ಞಾನ ಕಾಲದಲ್ಲಿ ಭೇದ, ಜ್ಞಾನ ಕಾಲದಲ್ಲಿ ಅಭೇದ. ಅಜ್ಞಾನ ಕಾಲದಲ್ಲಿ ಭೇದ ಎರಡರಲ್ಲಿಯ, ಆ ಎರಡರಲ್ಲಿಯ ಅಂದ್ರೆ ಭೇದದಲ್ಲಿ ಅಂತ ಅರ್ಥ, ಮತ್ತೇನಲ್ಲ. ಎರಡರಲ್ಲಿಯ ಅಭೇದ ಭಾವನೆಯೊಳು ಒಂದಿರೆ. ಆ ಎರಡರಲ್ಲಿಯ ಅನ್ನುವಾಗ ಒಂದು ಅಕಾರ ತಗೋತೇವೆ ಅಲ್ಲಿ, ಅದು ಸ್ವರಲೋಪಸಂಧಿ ಅಂತ ಹೇಳ್ತೇವೆ, ಮತ್ತೇನಲ್ಲ, ಅಕಾರ ತಗೋತೇವೆ. ಅಭೇದ ಭಾವನೆಯೊಳು ಒಂದಿರೆ ಮುಕ್ತಿ. ಅಭೇದ ಭಾವನೆಯಲ್ಲಿ ಹೊಂದಿದ್ರೆ ಮುಕ್ತಿ ಆಗ್ತದೆ. ಅಂದ್ರೆ ನಾನೇ ಜೀವಾತ್ಮ ನಾನೇ ಪರಮಾತ್ಮ ಅನ್ನೋದು ಇಲ್ಲಿ ಏನಿಲ್ಲ, ಅಖಂಡ ಚೈತನ್ಯ ಒಂದೇ ಉಳಿತದೆ. ಅಲ್ಲಿ ಜೀವಾತ್ಮ ಭಾವನೂ ಹೋಗ್ತದೆ, ಪರಮಾತ್ಮ ಭಾವನೂ ಹೋಗ್ತದೆ. ಪರಮಾತ್ಮ ಭಾವ ಉಳಿತಾನ ಮತ್ತು ಸಗುಣ ಬ್ರಹ್ಮ ಆಗ್ತದೆ, ಅದು ಹೋಗಬೇಕು. ಮಾಯೋಪಹಿತ ಚೈತನ್ಯ ಅವಿದ್ಯಾೋಪಹಿತ ಚೈತನ್ಯ ಅಂತ ಹೇಳ್ಕೊಂಬಂದಾರ. ತತ್ವಮಸಿ ಮಹಾವಾಕ್ಯವನ್ನು ಹೇಳುವಾಗ ತತ್ಪದದ ಲಕ್ಷ್ಯಾರ್ಥ ಮಾಯೋಪಹಿತ ಚೈತನ್ಯ, ತ್ವಂಪದದ ಲಕ್ಷ್ಯಾರ್ಥ ಅವಿದ್ಯಾೋಪಹಿತ ಚೈತನ್ಯ, ಹಸಿಪದದ ವಾಚ್ಯಾರ್ಥ ಮಾಯೋಪಹಿತ ಚೈತನ್ಯ ಅವಿದ್ಯಾೋಪಹಿತ ಚೈತನ್ಯ, ಹಸಿಪದದ ಲಕ್ಷ್ಯಾರ್ಥ ಭಾಗತ್ಯಾಗ ಲಕ್ಷಣೆಯಿಂದ ಅಖಂಡ ಚೇತನ ಅಂತ ಅರ್ಥ ಮಾಡ್ಕೊಂಬಂದಾರ. ತತ್ಪದದ ಲಕ್ಷ್ಯಾರ್ಥ ಅಖಂಡ ಚೇತನ, ತ್ವಂಪದದ ಲಕ್ಷ್ಯಾರ್ಥ ಅಖಂಡ ಚೇತನ ಅಂತ ಅರ್ಥ ಮಾಡಿದ್ರೆ ಘಟೋ ಘಟ ಅನ್ನಂಗೆ ಆಗ್ತತಿ. ಅದಕ್ಕೆ ಹಂಗೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ ಅಂತ ವಿಚಾರ ಸಾಗರ ವಗೇರೆ ಓದಿದವ್ರು ಇದ್ದೀರಿ. ಅದು ಸಹಜವಾಗಿ ನಿಮಗೆಲ್ಲರಿಗೂ ನೆನಪಿರುವಂಥದ್ದು. ನನ್ನ ಸ್ಮೃತಿಗೆ ಬಂದ ಕೂಡಲೇ ಅದನ್ನೊಂದು 2 ಶಬ್ದದಿಂದ ಹೇಳೋದು ಕರ್ತವ್ಯ, ಮತ್ತೇನಿಲ್ಲ. ಹಾಗಾದರೆ ಏನಾಯಿತು? ತತ್ವಮಸಿ ಮಹಾವಾಕ್ಯದಲ್ಲಿ ಪರಮಾತ್ಮ ಜೀವಾತ್ಮ ಅಭೇದ ಆದಮೇಲೆ ಏನಾಗ್ತದೆ? ಅಖಂಡ ಚೈತನ್ಯ ಆಗ್ತದೆ. ಇವು ತಿಳಿಸೋ ಮಾತು ಆಗ್ತದಲ್ಲ, ಮೊದಲು ಇದ್ದದ್ದು ಅದು ಆಗುವುದೇನು ಬಂತ ಇಲ್ಲಿ? ಭೇದ ಬುದ್ಧಿ ಹೋಯಿತು, ಅದು ಇದ್ದಿದ್ದ ಗೋಚರ ಆಯಿತು. ತಿಳಿಸುವ ಮಾತು ಇರುವುದರಿಂದ ಆಗ್ತದೆ, ಹೋಗ್ತದೆ. ಇಲ್ಲಿ ಸಿದ್ಧಿ ಘಟಿಸುವುದೇ, ಇದು ಮುಕ್ತಿ. ನಿಜ ಮುಕ್ತಿಯು ಘಟಿಸುವುದೇ. ಮುಕ್ತಿ ಮೊದಲು ಐತಿ, ಇವನು ಸ್ವರೂಪ ಮುಕ್ತನೇ ಇದ್ದಾನೆವ. ಆದ್ರೆ ಬದ್ಧ ಆದಂಗೆ ಆಗೈತೆ, ಅದು ಹೋದಂಗೆ ಆಯಿತು. ಅದನ್ನು ಕಳೆಯೋಕೆ ಎಷ್ಟು ಕಷ್ಟ ಆಗೈತೆ ನೋಡ್ರಿ. ಇಲ್ಲದನ್ನು ಇಲ್ಲ ಅಂತ ತಿಳಿಯುವುದಕ್ಕೆ ಎಷ್ಟು ಕಷ್ಟ ಆಗೈತಿ.
ಇದನ್ನು ನಿಜಗೊಂಡ್ರು ಶಿವಯೋಗಿಗಳವರು ಮಿಥ್ಯೆ ಎರಿತರೆ ಸತ್ಯ ಸಿದ್ಧಿ ಅಂತ ಬರ್ತಾರೆ. ಮಿಥ್ಯೆ ಎರಿತರೆ ವಿವೇಕ ಚಿಂತಾಮಣಿಯಲ್ಲಿ ಸತ್ಯ ಸಿದ್ಧಿ ಅಂತ ಬರುತ್ತಾರೆ. ಆಯ್ತು. ಈಗ ಭೇದವು ಅಭೇದವು ಎಂದು ಎರಡು ಅವರಲ್ಲಿಯ ಭೇದ ಭಾವನೆಯೊಳೊಂದಿರೆ ಮುಕ್ತಿ. ಶಶಿಮುಖಿ ಕೇಳು ಸರ್ವಾತ್ಮಕವು ಎಂದು ಮೇಣ್ ಯಶವ ಮೇಣ್ ಯಶವ ಅಕ್ಷರ ಬರುವ ರೀತಿಯಲ್ಲ ನೋಡ್ರಿ. ಮೇನ್ ಯಶವ ಅನೇಕಾತ್ಮಕವೆಂದು ಇಂತು ಯಶವ ಸಮಾಧಿಗಳು ಎರಡರೊಳು ಆದಿಯದು ಯಶವುದು ನಾಲ್ಕು ರೂಪವನು ಐದಿ. ಇಲ್ಲೇನು ಹೇಳ್ತಾರೆ, ಒಂದು ಸರ್ವಾತ್ಮಕ, ಇನ್ನೊಂದು ನೇತ್ಯಾತ್ಮಕ. ಸರ್ವಾತ್ಮಕ ಭಾವನೆಯಿಂದಲೂ ಪರಮಾತ್ಮನನ್ನು ಅಂಗೀಕಾರ ಮಾಡಕ್ಕೆ ಬರ್ತದೆ, ನೇತ್ಯಾತ್ಮಕ ಭಾವನೆಯಿಂದ ಪರಮಾತ್ಮನನ್ನು ಅಂಗೀಕಾರ ಮಾಡ್ಲಿಕ್ಕೆ ಬರ್ತದೆ. ಒಂದು ಸರ್ವಾತ್ಮಕ, ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವ ಶ್ರುತಿ ಇದಕ್ಕೆ ಪ್ರಮಾಣ, ಸರ್ವಾತ್ಮಕ ಅನ್ನೋದಕ್ಕೆ. ನೇಹ ನಾನಾಸ್ತಿ ಕಿಂಚನ ಅನ್ನುವ ಶ್ರುತಿ ನೇತ್ಯಾತ್ಮಕ ಮೋಕ್ಷಕ್ಕೆ ಪ್ರಮಾಣ. ನೇತ್ಯಾತ್ಮಕ ಮೋಕ್ಷ ಅಂದ್ರೆ ಏನು? ಎಲ್ಲ ನೇತಿಗಳಿದ ಮೇಲೆ ಉಳಿದದ್ದೇ ಮೋಕ್ಷ. ಅದು ಮೋಕ್ಷ ಶಬ್ದದ ಅರ್ಥ ಬಿಡುಗಡೆ ಅನ್ನೋದು ಕೂಡ ನಿಲ್ಲುವುದಿಲ್ಲ ಅಂತ ಪೂರ್ವದಲ್ಲಿ ಹೇಳ್ಕೊಂಡು ಬಂದಾಗಿದೆ. ಬಿಡುಗಡೆ ಅನ್ನೋದು ಕೂಡ ಹೊಂದುವುದಿಲ್ಲ. ಅದನ್ನು ನೋಡೋಣ ಈಗ ಸದ್ಯಕ್ಕೆ ಏನು ಬರ್ತದೆ. ಶಶಿಮುಖಿ ಮತ್ತು ಬಂತಲ್ಲ, ಚಂದ್ರನಂತಹ ಮುಖವುಳ್ಳವಳೇ. ಶಾಸ್ತ್ರ ತಿಳಿತಿದ್ರೆ ಚಂದ್ರನಂತಹ ಮುಖ ನಂಬುದು ಆಗ್ತದೆ, ಶಾಸ್ತ್ರ ತಿಳಿದಿದ್ರೆ ಬಾಡಿದ ಹೂವಿನಂತೆ ನಂಬುದು ಆಗ್ತದೆ. ಶಶಿಮುಖಿ, ಮೈತ್ರಿಗೆ ಶಶಿಮುಖಿ ಅಂತ ಕರೆದಾರೆ. ಅಂದರೆ ಯಾವಾಗಲೂ ಹಸನ ಮುಖದಿಂದ ಕೇಳುವ ಸ್ವಭಾವ ಮುಮುಕ್ಷುಗಳಿಗೆ ಇರಬೇಕು, ಸಾಧಕರಿಗೆ ಇರಬೇಕು ಅಂತ ಇದ್ರ ಅಭಿಪ್ರಾಯ. ಶಶಿಮುಖಿ ಕೇಳು, ಕೇಳಾಕ ಕೂತಾಳ. ಕೇಳಾಕ ಕೊಡ್ತಿದ್ದಾರೆ, ಕೇಳು ಅಂತಾರೆ. ನಾವು ಕೇಳಾಕ ಕೂತಿದ್ದೇವೆ, ಕರೆ ಎಲ್ಲೆಲ್ಲಿ ಹೋಗಿ ಬರ್ತತೇನೋ ನಮ್ಮ ಮನಸ್ಸ, ಎಲ್ಲೆಲ್ಲಿ ಅಡ್ಡಾಡಿ ಬರ್ತತೇನೋ ಗೊತ್ತಿಲ್ಲ. ಅದಕ್ಕೆ ಕೇಳು ಅಂತಾರೆ. ಕೇಳು. ಸರ್ವಾತ್ಮಕವು ಎಂದು ಒಂದು ಸರ್ವಾತ್ಮಕ ಭಾವನೆ, ಇನ್ನೊಂದು ನೇತ್ಯಾತ್ಮಕ ಭಾವನೆ. ಸರ್ವಾತ್ಮಕವು ಎಂದು ಅದಕ್ಕೆ ಉಪನಿಷತ್ತ ಸರ್ವಂ ಖಲ್ವಿದಂ ಬ್ರಹ್ಮ. ಆಮೇಲೆ ಶಬ್ದ ಅರ್ಥ ಆಯ್ತಾ ನೋಡೋಣಂತ ಆಮೇಲೆ ಅದನ್ನು. ಸರ್ವಾತ್ಮಕವು ಎಂದು ಮೇಣ್ ಯಶವ ತೋರುವ ಅನೇಕಾತ್ಮಕವೆಂದು ಎಂತು. ಒಂದು ಅನೇಕಾತ್ಮಕ ಭಾವನೆ, ಒಂದು ಸರ್ವಾತ್ಮಕ ಭಾವನೆ. ಎಂತು ಯಶವ ತೋರುವ, ಯಶವ ಅಂದ್ರೆ ತೋರುವ, ಕಂಡುಬರುವ ಸಮಾಧಿಗಳು ಎರಡು ಸಮಾಧಿಗಳು. ಅಲ್ಲಿರುವ ಶಬ್ದಕ್ಕನುಗುಣವಾಗಿ ಪ್ರವಚನ ನಡಿಬೇಕು ನಮಗೆ. ಸಮಾಧಿಗಳು ಎರಡು. ಅವರೊಳು ಆದಿಯದು, ಇಲ್ಲಿ ಸರ್ವಾತ್ಮಕವೆಂಬುವುದು ಆದಿ ಮೊದಲೆಂದು. ಆದಿಯದು ಯಶವುದು ನಾಲ್ಕು ರೂಪವನ್ನು ಐದಿ, ನಾಲ್ಕು ರೂಪದಿಂದ ಅದು ತೋರಿ ಬರುತ್ತದೆ ಅನ್ನುವುದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ಹೇಳಿ, ಅವು ನಾಲ್ಕು ಥರ ಹೇಗಿದ್ದಾವೆ ಏನು ಅನ್ನುವುದನ್ನು ಮುಂದೆ ಹೇಳ್ತಾರೆ. ಕಾರಣದ ದೃಷ್ಟಿಯಿಂದ ನೋಡು, ಇಡೀ ಜಗತ್ತು ಬ್ರಹ್ಮ. ಸರ್ವಂ ಖಲ್ವಿದಂ ಬ್ರಹ್ಮ. ಇದು ಮೊದಲು ಬಂದಿದೆ. ಬಂದದ್ದು ಮತ್ತೆ ಮತ್ತೆ ಯಾಕೆ ಹೇಳಕತ್ತಾರೋ ಅನ್ನೋದು ಕೂಡ ಚರ್ಚೆ ಮಾಡಿದ್ದೇವೆ. ಒಮ್ಮೆಲೆ ಅವಧಾರಣ ಆಗೋದಿಲ್ಲ. ಆದುದರಿಂದ ಅಭ್ಯಾಸ ಅನ್ನುವ ದ್ವಿತೀಯ ಲಿಂಗ 9 ಸಲ ಹೇಳ್ಯಾರ. ತತ್ವಮಸಿ ಮಹಾವಾಕ್ಯವನ್ನು ಛಾಂದೋಗ್ಯದಲ್ಲಿ ತತ್ವಮಸಿ ಒಮ್ಮೆ ಹೇಳಿದ್ರೆ ಸಾಕಾಕಿತ್ತಿಲ್ಲೋ, 9 ಸಲ ಹೇಳ್ಯಾರ. ಉತ್ತಮ ಜಿಜ್ಞಾಸು ಶ್ವೇತಕೇತು ಷಡಂಗ ಸಹಿತ 4 ವೇದಗಳನ್ನು ಅಧ್ಯಯನ ಮಾಡಿದವ. ಅದ್ವೈತ ಶಾಸ್ತ್ರ ಒಂದೋ ಗೊತ್ತಿರಲಿಲ್ಲ, ಅವ್ನು ಉಳಿದದ್ದೆಲ್ಲ ಅಧ್ಯಯನ ಮಾಡ್ಯಾನ. ಅದ್ವೈತ ಗೊತ್ತಿಲ್ಲದಕ್ಕೆ ಅಹಂಕಾರಿಯಾಗಿ ಬಂದ. ನಮ್ಮ ಅಪ್ಪಗೇನೂ ಗೊತ್ತಿಲ್ಲ ಅಂತ ಆಯ್ತು. ಅವನ ಅಹಂಕಾರ ಅಳೀತು, ಮುಂದೆ ಶಾಸ್ತ್ರ ಆರಂಭ ಆಯಿತು. ಅಂಥವನಿಗೆ 9 ಸಲ ತತ್ವಮಸಿ ಮಹಾವಾಕ್ಯವನ್ನು ಉಪದೇಶ ಮಾಡಿದ್ದಾರೆ. ಅಷ್ಟು ಉಪದೇಶ ಮಾಡಿ ಕೊನೆಗೆ ಹೇಳ್ತಾರೆ, ಒಂದು ಉದಾಹರಣೆ ಕೊಡ್ತಾರೆ. ಗಾಂಧಾರ ದೇಶದ ರಾಜನನ್ನು ಕಳ್ಳರು ಕಣ್ಣು ಕಟ್ಟಿಕೊಂಡು ಹೋಗಿ ದೊಡ್ಡ ಅರಣ್ಯದಲ್ಲಿ ಬಿಟ್ಟು ಬಂದರು. ತದನಂತರ ಅವನು ಆಪ್ತ ಪುರುಷ ಬಂದ, ಅವನ ಕಣ್ಣು ಕಟ್ಟಿದ ಬಟ್ಟೆಯನ್ನು ಬಿಚ್ಚಿದ. ಅವಾಗ ಗಾಂಧಾರ ದೇಶದ ರಾಜ ಕೇಳ್ತಾನೆ, ಅಪ್ಪ ನಾನು ಗಾಂಧಾರ ದೇಶದ ರಾಜ, ಕಳ್ಳರು ಹಿಂಗೆ ಮಾಡ್ಯಾರ, ನಮ್ಮ ದೇಶಕ್ಕೆ ಹೋಗ್ಬೇಕಾದ್ರೆ ಹೆಂಗೆ ಹೋಗಬೇಕು ಅಂತ ಕೇಳಿದಾಗ ಆಪ್ತ ಪುರುಷ ಹೇಳ್ತಾನೆ, ನೀನು ಗಾಂಧಾರ ದೇಶಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಈ ದಾರಿ ಹಿಡ್ದ ಹೋಗು, ಅಲ್ಲೊಂದು ಆಲದ ಗಿಡ ಇದೆ, ಅಲ್ಲಿ 2 ದಾರಿ ಆಗ್ತಾವೆ, ಬಲ್ಕಿಂದ ಬಿಡು, ಎಡಕ್ಕೆ ಹೋಗು. ಹಂಗೆ ಮುಂದೆ ಹೇಳ್ತಾ ಮತ್ತೊಂದಕ್ಕೆ ಹೋದ, ಇಲ್ಲೊಂದು ಮಾವಿನ ಗಿಡ ಇದೆ,
ಅಲ್ಲಿ 3 ದಾರಿ ಇದಾವು, ಎಡಕ್ಕಿಂದು ಬಲಕ್ಕಿಂದು ಬಿಡು, ನಡುವೆ ಹಿಡಿದು ಹೋಗು. ಹಿಂಗೆ ಅನೇಕ ದಾರಿಗಳಲ್ಲಿ ಇರುವ ಚಿಹ್ನೆಗಳನ್ನು ಹೇಳ್ತಾನೆ ನಾವು. ಆಗ ವಾಹನಗಳಿರಲಿಲ್ಲ. ಇಲ್ಲಿ ಗಾಂಧಾರ ದೇಶದ ರಾಜ ಅದೆಲ್ಲವನ್ನು ನೆನಪಿನಲ್ಲಿಟ್ಟುಕೊಂಡು ತನ್ನ ಪ್ರಯತ್ನದಿಂದ ತನ್ನ ಊರಿಗೆ ಹೋದಂತೆ ನಾ ಹೇಳೋದೆಲ್ಲ ಹೇಳೀನಿ, ನಿನ್ನ ಪ್ರಯತ್ನದಿಂದ ನಿನ್ನ ಊರಿಗೆ ನೀವು ಹೋಗು ಅಂದ್ರೆ ಒಳಗೆ ಹೋಗು ಅಂತ ಅದರ ಅರ್ಥ. ನಿನ್ನೂರು ಅಂದ್ರೇನು, ಒಳಗೆ ಹೋಗು, ನೀವು ಹೊರಗೆ ಬಂದಿದ್ದೀವಿ ಒಳಗೆ ಹೋಗು, ಇದು ನಿನ್ನ ಪ್ರಯತ್ನಕ್ಕೆ ಅಧೀನ ಅಂತ ಹೇಳುವ ಸಂದರ್ಭದಲ್ಲಿ 9 ಸಲ ತತ್ವಮಸಿ ಮಹಾವಾಕ್ಯವನ್ನು ಹೇಳಿದಲ್ಲ. ಯಾಕಂದ್ರೆ ಅಭ್ಯಾಸ ಅನ್ನುವ 2ನೇ ಲಿಂಗ, ಉಪಕ್ರಮ ಉಪಸಂಹಾರ 1ನೇ ಲಿಂಗ, ಅಭ್ಯಾಸ ಅನ್ನುವುದು 2ನೇ ಲಿಂಗ. ಇದು 2ನೇ ಲಿಂಗ ನಡೆದದ ಈಗ ಭಾಳ. ಅದಕ್ಕೆ ಇಲ್ಲಿ ಏನಂದ್ರು, ಕಾರಣದ ದೃಷ್ಟಿಯಿಂದ ನೋಡಿದೆ ಸರ್ವಾತ್ಮಕ ಅದೆಲ್ಲವೂ ಬ್ರಹ್ಮವೇ. ಕಾರಣದ ದೃಷ್ಟಿಯಿಂದ ನೋಡಿದರೆ, ಬಂಗಾರ ದೃಷ್ಟಿಯಿಂದ ನೋಡಿದರೆ ಎಲ್ಲ ಆಭರಣಗಳು ಬಂಗಾರವೇ. ನೂಲಿನ ದೃಷ್ಟಿಯಿಂದ ನೋಡಿದರೆ ಎಲ್ಲ ಬಟ್ಟೆಗಳು ನೂಲೇ. ಸಾಕು ಒಂದೆರಡು ಉದಾಹರಣೆ. ನೂಲಿನ ದೃಷ್ಟಿಯಿಂದ ನೋಡ್ರಿ, ಅವಾಗ ಧೋತ್ರಂತ ಯಾವುದಕ್ಕಂತಿ, ಪಂಚೆ ಅಂತ ಯಾವುದಕ್ಕಂತಿ, ಪ್ಯಾಂಟ್ ಅಂತ ಯಾವುದಕ್ಕಂತಿ, ಶರ್ಟ್ ಅಂತ ಯಾವುದಕ್ಕಂತಿ, ಅಲ್ಲಿರೋದು ನೂಲು. ನೂಲಿನ ದೃಷ್ಟಿಯಿಂದ ನೋಡು. ಹಾಗೆಯೇ ನಾಮರೂಪ ಕ್ರಿಯಾತ್ಮಕವಾದ ಜಗತ್ತು ಬ್ರಹ್ಮ ಅಂತ ಕಾರಣದ ದೃಷ್ಟಿಯಿಂದ ನೋಡು ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಏನು ಅಂತ ಕೇಳಿದರೆ, ನಿನ್ನೆಯ ಪ್ರವಚನದಲ್ಲಿ ಬಂದಿದೆ ಅದು. ಅಸ್ಥಿ ಭಾತಿ ಪ್ರಿಯಂ ರೂಪಂ ನಾಮ ಚೈತ್ಯಾಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಮಾಯಾರೂಪಂ ತಥೋದ್ವಯಂ. ಇಲ್ಲಿ 2 ಭಾಗ ಮಾಡ್ತೇವೆ ನಾವು ತಿಳಿಸಾಕ. ಒಂದು ಇರುವುದು, ಒಂದು ಇಲ್ಲದೇ ಇರುವುದು. ಇರುವುದು ಯಾವುದು ಅಂದರೆ ಇರುತ್ತದೆ, ತೋರುತ್ತದೆ, ಬೇಕಾಗಿದೆ. ಇದು 3 ಭಾಗ ಇರುವುದು. ಪ್ರತಿಯೊಂದು ವಸ್ತುವಿನಲ್ಲಿ ಇದು ಗೋಚರ ಆಗ್ತದೆ. ಇರುವಿಕೆ, ಬೇಕಾಗಿರುವಿಕೆ, ತೋರುವಿಕೆ ಪ್ರತಿಯೊಂದು ವಸ್ತುವಿನಲ್ಲಿ ಗೋಚರ ಆಗ್ತದೆ. ಆದರೆ ಒಂದರ ಹೆಸರು ಇನ್ನೊಂದಕ್ಕಿಲ್ಲ, ಒಂದರ ರೂಪ ಒಂದಕ್ಕೆ ಇನ್ನೊಂದಕ್ಕಿಲ್ಲ. ನಾಮ ರೂಪ ಅವು ವ್ಯಭಿಚಾರಿಗಳು. ಈ ಇರುವಿಕೆ, ತೋರುವಿಕೆ, ಬೇಕಾಗಿರುವಿಕೆ ಎಲ್ಲದರಲ್ಲಿ ಹಾಸು ಹೊಕ್ಕಾಗಿದೆ. ನಾಮ ಮಾತ್ರ ಭಿನ್ನ ಭಿನ್ನ, ಬೇರೆ ಬೇರೆ ಬೇರೆ. ನಾಮ ರೂಪ ಬೇರೆ ಬೇರೆ ಬೇರೆ. ಅದು ವ್ಯಭಿಚರಿತವಾದದ್ದು. ಅಂದರೆ ಎಲ್ಲ ಕಡೆಗೆ ಒಂದೇ ಥರನಾಗಿ ಇಲ್ಲದೇ ಇರುವಂಥದ್ದು ವ್ಯಭಿಚರಿತವಾದದ್ದು ಅಂತ ಕೇಳ್ತೇವೆ. ಇದನ್ನು ವಿಕಾರ ಅಂತ ಕರೆದ್ದೇವೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅಂತ ಚಾಂದೋಗ್ಯ ಹೇಳ್ತದೆ. ಇದು ನುಡಿ ಮಾತ್ರ. ಅದನ್ನು ಜಗತ್ತು ನುಡಿ ಮಾತ್ರ. ಇದು ವಾಸ್ತವವಾಗಿ ಅಲ್ಲಿರೋದು ಏನಪ್ಪ ಅಂದ್ರೆ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಇರುವುದು ಆತ್ಮತತ್ವವೇ, ಅಲ್ಲಿ ಬೇರೆ ಏನೂ ಇಲ್ಲ. ಇದು ಕೇವಲ ನುಡಿ ಮಾತ್ರ. ಅದನ್ನು ನಿಜಗುಣ ಸೇವೆಗಳು ಘಟವೇ ಪುಷಿ ಘಟವೇ ಅನ್ನೋ ಪದ್ಯದಲ್ಲಿ ನರರ ಮುಖದ ನುಡಿ ಮಾತ್ರದಿರವಿನಿಂದೆ ಪರಿಕಲ್ಪಿತ ಆಕಾರದಿಂದೆ ವಿವೇಕ ವಿರಹಿತರಿಗೆ ಪರಮಾರ್ಥವೆನಿಸಿ ತೋರ್ಪೆ ಪರಕಿಸಲು ತೋರ್ಕೆ ನಿನಗೆ ಎಂದೆಂದು ಉಂಟೆ, ನಿನಗೆ ಎಂದಾರು ಇರುವಿಕೆ ಇದೆ ಏನು ಅಂತ ಇದಕ್ಕೆ ಕೇಳ್ಯಾರ. ಇದಕ್ಕೆ ಮತ್ತೇನಿಲ್ಲ, ಇದಿಲ್ಲ ಅಂತ ಅರ್ಥ. ಮತ್ತು ಇಲ್ಲಿರುವುದು ಏನು ಅಂದರೆ ಆತ್ಮತತ್ವ ಇದೆ ಅಂತ ಅರ್ಥ, ಮತ್ತೇನಲ್ಲ. ಅದರ ಆತ್ಮತತ್ವದ ಇರುವಿಕೆಯನ್ನು ತಾನು ಪಡೆದುಕೊಂಡು ಇಲ್ಲದೆ ಇರುವಂಥ ಈ ಶರೀರ ತೋರ್ತಾ ಇದೆ. ಇದು ಪಿಂಡಾಂಡದ ವಿಚಾರ ಆಯಿತು. ಇದನ್ನು ಬ್ರಹ್ಮಾಂಡಕ್ಕೆ ಹೋಲಿಸ್ಬಿಡ್ರಿ. ಪಿಂಡಾಂಡ ಹೇಗೋ ಹಾಗೆ ಬ್ರಹ್ಮಾಂಡ. ಆದುದರಿಂದ ಇಲ್ಲಿ ಕಾರಣಾತ್ಮನ ನೋಡು ಒಂದು ಭಾಗ, ಅಸ್ಥಿ ಭಾತಿ ಪ್ರಿಯ ರೂಪದಿಂದ ನೋಡು ಒಂದು ಭಾಗ. ಎಲ್ಲದರಲ್ಲಿ ಅಸ್ಥಿ ಭಾತಿ ಪ್ರಿಯ ಇದೆ, ಅದು ಆತ್ಮತತ್ವ. ಆತ್ಮತತ್ವ ಪರಿಚ್ಛಿನ್ನ ಅಲ್ಲ. ಆತ್ಮತತ್ವ ಪರಿಚ್ಛಿನ್ನ ಅಲ್ಲ, ಅದು ಪರಿಪೂರ್ಣ. ಪರಿಪೂರ್ಣವಾದ ಆತ್ಮತತ್ವ ಎಲ್ಲ ಕಡೆ ಇದೆ. ಪರಿಚ್ಛಿನ್ನ ಆದರೆ ಎಲ್ಲ ಕಡೆ ಇರೋದಿಲ್ಲ. ನಾಮ ರೂಪ ಇವೆಲ್ಲ ಪರಿಚ್ಛಿನ್ನ, ಇವು ಒಂದು ಕಡೆ ಇದ್ದದ್ದು ಇನ್ನೊಂದು ಕಡೆ ಇರೋದಿಲ್ಲ. ಹೀಗಾಗಿ ಸರ್ವಾತ್ಮ ಭಾವನೆ ಹೇಗಪ್ಪ ಅಂತ ಕೇಳಿದರೆ, ಎಲ್ಲ ಕಡೆಗೆ ಇರುವ ಅಖಂಡ ಚೇತನವೇ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಇದೆ ಅಂತ ತಿಳಿಸುವುದಕ್ಕಾಗಿ, ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಇದೆ ಅಂತ ತಿಳಿಸುವುದಕ್ಕಾಗಿ ಈ ಶಬ್ದಗಳು. ಅಲ್ಲದೆ ಅದಕ್ಕೆ ಅಸ್ಥಿ ಅಂತೂ ಹೇಳಕ್ಕೆ ಬರುವುದಿಲ್ಲ, ಭಾತಿ ಅಂತೂ ಹೇಳಕ್ಕೆ ಬರುವುದಿಲ್ಲ, ಪ್ರಿಯ ಅಂತೂ ಹೇಳಕ್ಕೆ ಬರುವುದಿಲ್ಲ. ಅದಕ್ಕೆ ಕೇವಲ ಅಖಂಡ ಚೈತನ್ಯಕ್ಕೆ. ಆದರೆ ತಿಳಿಸುವ ಅಭಿಪ್ರಾಯದಿಂದ ಇಲ್ಲಿ ಲಕ್ಷಣಗಳನ್ನು ಮಾಡಿದ್ದೇವೆ. ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ತಿಳಿಸುವ ದೃಷ್ಟಿಯಿಂದ. ಅಸತ್ತು ಜಡ ದುಃಖ ಅನಿತ್ಯ ಪರಿಚ್ಛಿನ್ನವಾಗಿರುವ ಭಾವನೆಗಳನ್ನು ಬಿಡಿಸುವುದಕ್ಕಾಗಿ ಸತ್ ಚಿತ್ ಆನಂದ ನಿತ್ಯ ಪೂರ್ಣ ಅಂತ ಹೇಳಿದ್ದೀವಿ. ಸಾಕ್ಷಾತ್ ನಿರ್ಲಕ್ಷಣವಹ ನೀನು, ಈ ಕ್ಷಿಷೇ ನಿರ್ಗುಣವಾಗಿಯೇ ನೀನು. ಆತ್ಮತತ್ವಕ್ಕೆ ಲಕ್ಷಣವೇ ಇಲ್ಲ. ಆದ್ರೆ ತಿಳಿಸುವುದಕ್ಕೆ ಏನೇನೋ ಕಷ್ಟಪಟ್ಟು ನಮ್ಮ ಹಿರಿಯರು ಪೇಳುತ್ತಮ್ ಮತ್ತೊಂದು ಅನುವಿಂದ ಕೇಳು ಉಪದೇಶಿಸಬೇಕಾದ್ರಿಂದ ಇಷ್ಟೆಲ್ಲ ಹಿಂದೆ ಭಾಳ ಕಷ್ಟಪಟ್ಟಾರ. ಮಾಯೆಯನ್ನು ಸ್ವೀಕಾರ ಮಾಡ್ಯಾರ,
ಕರೆಂಟ್ ಹೋಯ್ತು. ಏನು ಇಲ್ಲೇನ್ರ ಚಾಲು ಮಾಡೋಕೆ ಏನಾರ ಐತೆ ಏನಿಲ್ಲ ಗೊತ್ತಿಲ್ಲ. ಬಂತಲ್ಲ. ಭಾಳ ಕಷ್ಟಪಟ್ಟಾರ ನಮ್ಮ ಹಿರಿಯರು. ಇಲ್ಲಿ ಸರ್ವಾತ್ಮಕ ಭಾವನೆ ಹೇಳಬೇಕಾಗಿದೆ. ಈಗ ಅಸ್ಥಿ ಭಾತಿ ಪ್ರಿಯ ರೂಪದಿಂದ ಆತ್ಮತತ್ವ ಎಲ್ಲ ಕಡೆ ತುಂಬಿಕೊಂಡಿದೆ ಅಂತ ನೀವು ನೋಡಿದಾಗ ನಿನಗೆ ಬ್ರಹ್ಮವೇ ಎಲ್ಲ ಕಡೆಗೆ ಕಾಣುತ್ತದೆ. ಅಸ್ಥಿ ಭಾತಿ ಪ್ರಿಯ ನೋಡು, ನಾಮರೂಪ ಬಿಡು. ಇದು ಬಾಧ ಸಾಮಾನ ಅಧಿಕರಣ್ಯ ಅಂತ ಕೂಡ ಕರಿತೇವೆ ನಾವು. ಅದನ್ನು ಬಾಧಿಸಿ ನೋಡು ಅಂತ. ನಾಮರೂಪಗಳನ್ನು ಬಾಧಿಸು, ಇಲ್ಲ ಅಂತ ನಿಶ್ಚಯ ಮಾಡು. ಬಾಧಿಸು ಅಂದ್ರೇನು? ಇಲ್ಲ ಅಂತ ನಿಶ್ಚಯ ಮಾಡುವುದೇ ಬಾಧಿಸುವುದು. ಬಾಧ ಶಬ್ದದ ಅರ್ಥ ಗೊತ್ತಿದೆ ನಿಮಗೆ. ಹಗ್ಗದಲ್ಲಿ ತೋರುವ ಹಾವು ಹಗ್ಗದ ಜ್ಞಾನ ಆದಾಗ ಏನಾಯಿತು? ಬಾಧ ಹೊಂದಿತು. ಓಡಿ ಹೋಗಲಿಲ್ಲ, ಬಡದು ಕೊಲ್ಲಲಿಲ್ಲ, ಬಾಧ ಹೊಂದಿತು ಅಂತ ಹೇಳಿದ್ದೇವೆ. ಇಲ್ಲಿಯೂ ಅಷ್ಟೇ. ಜಗತ್ತನ್ನಂದ್ರೆ ನಾಮರೂಪಾತ್ಮಕವಾದದ್ದನ್ನು ಬಾಧಿಸು, ಬಾಧೆಗೊಳಿಸು. ಅದನ್ನು ಏನು ಉಳಿತು? ಅಸ್ಥಿ ಭಾತಿ ಪ್ರಿಯ ಉಳಿತು. ಅದುವೇ ಬ್ರಹ್ಮ. ಇದು ಸರ್ವಾತ್ಮಕ ಭಾವನೆ. ಎಲ್ಲವೂ ಬ್ರಹ್ಮ, ಎಲ್ಲವೂ ನನ್ನ ಸ್ವರೂಪವೇ, ಬ್ರಹ್ಮವೇ ಆದಾಗ ಇದು ಸರ್ವಾತ್ಮಕ ಭಾವನೆ ಅನ್ನೋದು ಉಂಟಾಗ್ತದೆ. ಇದನ್ನು ಸಾಧಿಸಬೇಕು ಅಂತ ಹೇಳಕ್ಕೆ ಹೊಂಟಾರೆ. ಮತ್ತು ಇವು ಸಾಧಿಸಿದ್ದಾನಂತ ಅರ್ಥ ಮಾಡಬೇಡ್ರಿ, ಸಾಧಿಸಬೇಕು ಅಂತ ಹೇಳಕ್ಕೆ ಹೊರಟಿದ್ದಾರೆ. ಇದು ಸರ್ವಾತ್ಮಕ ಆಯಿತು. ಇದನ್ನು ಇನ್ನೊಂದು ರೀತಿಯಿಂದ ಹೇಳ್ತಾರೆ ನೈತ್ಯಾತ್ಮಕ. ಮತ್ತೇನು ಏನು ಇದನ್ನೇ ನೈತ್ಯಾತ್ಮಕ ಅಂತ ಹೇಳ್ತಾರೆ? ಅದು ಭಾಳ ಸುಂದರ ಬರ್ತದೆ. ನೆನಪು ಮಾಡ್ತೇನೆ. ಮನಸಾ ಏವ ಇದಂ ಆಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ. ಮನಸಾ ಏವ ಇದಂ ಆಪ್ತವ್ಯಂ. ಅರ್ಥಾಪತಿ ಪ್ರಮಾಣ ತರ್ತಾರೆ ನೋಡ್ರಿ ಇಲ್ಲಿ. ಜಗತ್ತು ಸುಳ್ಳ ಅಂತ ನಿಶ್ಚಯ ಮಾಡದೆ ಹೋದರೆ ಈ ಶ್ರುತಿಯು ಬಾಧಿಸಿಕೊಂಡು ಹೋಗುತ್ತದೆ. ಅದಕ್ಕೆ ಅರ್ಥಾಪತಿ ಪ್ರಮಾಣ ಅಂತ ಜೋಡಿಸಿದ್ದಾರೆ. ಅನೇಕ ಗ್ರಂಥಗಳಲ್ಲಿ ಜೋಡಿಸಿದ್ದಾರೆ. ಪ್ರಕೃತದಲ್ಲಿ ನಮಗೇನು ಬೇಕಾಗೈತಿ? ನೇತ್ಯಾತ್ಮಕ ಭಾವನೆ ಬೇಕಾಗೈತಿ. ಮನಸಾ ಏವ ಇದಂ ಆಪ್ತವ್ಯಂ ನೇಹ ನಾನಾಸ್ತಿ ಕಿಂಚನ. ಇಹ ಕಿಂಚನ ನಾನಾ ನ ಅಸ್ತಿ. ಪದಚ್ಛೇದ ಮಾಡಿದ್ರೆ ಏನಂತಾರೆ ಇಲ್ಲಿ? ಇದಂ, ಇದಂ ಅಂದ್ರೆ ಮುಂದೆ ಹೇಳುವುದನ್ನು. ಮನಸಾ ಏವ ಆಪ್ತವ್ಯಂ, ಮನಸ್ಸಿನಿಂದಲೇ ತಿಳಿಯಬೇಕು. ಆತ್ಮತತ್ವ ಅಂತ ಅರ್ಥ ಮಾಡಿದರೆ ಏನಾಗ್ತದೆ ಅನ್ನೋದನ್ನು ಹೇಳ್ತೇನೆ ನಿಮಗೆ. ಇದಂ ಶಬ್ದಕ್ಕೆ ಆತ್ಮತತ್ವ ಅಂದರೆ ಬ್ರಹ್ಮ ನಪುಂಸಕಲಿಂಗ ಇದೆ. ಬ್ರಹ್ಮ ನಪುಂಸಕಲಿಂಗ. ಇದಂ ಅನ್ನೋ ಶಬ್ದಕ್ಕೆ ಬ್ರಹ್ಮ ಅಂತೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಇದಂ ಅಂದ್ರೆ ನಪುಂಸಕಲಿಂಗ. ಇದಂ ಅಂದ್ರೆ ಬ್ರಹ್ಮ, ಅಖಂಡ ಚೈತನ್ಯ, ನಿರ್ಗುಣ ಬ್ರಹ್ಮ, ಅಖಂಡ ಚೈತನ್ಯ ಅಂತ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಬ್ರಹ್ಮನು ಶಬ್ದವೂ ಕೂಡ ನಪುಂಸಕಲಿಂಗದಲ್ಲೇ ಇದೆ. ಬ್ರಹ್ಮ ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿ ಅಂತ ಶಬ್ದ ನಡೀತದೆ. ಅದು ವ್ಯಾಕರಣ ಬ್ಯಾಡ್ ನಮಗೆ. ನಮಗೆ ಬೇಕಾದದ್ದು ಏನು ಅಂತ ಕೇಳಿದರೆ ಇದಂ ಅನ್ನುವ ಶಬ್ದ ಬ್ರಹ್ಮವನ್ನು ಹೇಳ್ತದೆ ಅಂತ ಇಷ್ಟು ತಗೊಳ್ರಿ ನೀವೀಗ. ಹಾಗೆ ಇದಂ ಅನ್ನುವ ಶಬ್ದ ಜಗತ್ತನ್ನು ಹೇಳ್ತದೆ. ಇಲ್ಲಿ ಎರಡು ಹೇಳಕ್ಕೆ ಅಧಿಕಾರ ಐತೆ. ಅದಕ್ಕೆ ನೋಡ್ರಿ ಏನಂತಾರೆ ಇಲ್ಲಿ. ಮನಸಾ ಏವ ಇದಂ ಆಪ್ತವ್ಯಂ, ಮನಸ್ಸಿನಿಂದಲೇ ಇದನ್ನು ತಿಳಿಯಬೇಕು. ಯಾವುದನ್ನು ತಿಳಿಬೇಕು? ಆತ್ಮನನ್ನು ತಿಳಿಯಬೇಕು ಅಂತ ನೀವೆಲ್ಲ ವಿಚಾರಸಾಗರ ಓದ್ದವರು ಇದ್ದೀರಿ. ಶುದ್ಧವಾದ ಮತಿಗೆ ಆತ್ಮಗೋಚರ, ಶುದ್ಧವಾದ ಮತಿಗೂ ಆತ್ಮಗೋಚರ ಅಲ್ಲ, ಸುಮ್ಮನೆ ತಿಳ್ಸಕ್ಕೆ ಹೇಳಿದ್ದಾರೆ. ಶುದ್ಧವಾದ ಮತಿಗೆ ಏನು ಗೋಚರ ಅನ್ನೋದು ಇಲ್ಲಿ ಹೇಳ್ತೇನೆ. ಅದನ್ನು ಕೂಡಿಸಿ. ಶುದ್ಧವಾದ ಮತಿಗೆ ಏನು ಗೋಚರ? ಯಾರು ಅವ್ರು ಕೆಮ್ಮತ್ತೇರಿ ಭಾಳ? ಸ್ವಲ್ಪ ದೂರ ಹೋಗ್ರಲ್ಲ. ಶುದ್ಧವಾದ ಮತಿಗೆ ಆತ್ಮವು ಕೂಡ ಗೋಚರ ಅಲ್ಲ ಅನ್ನೋದು ಆಮೇಲೆ ಚಿಂತನೆ ಮಾಡೋಣ. ಈಗ ಏನಂದ್ರೆ ಇದಂ ಮನಸಾ ಏವ ಆಪ್ತವ್ಯಂ, ಇದನ್ನು ಮನಸ್ಸಿನಿಂದಲೇ ತಿಳಿಯಬೇಕು. ಏನನ್ನು? ಇಹ, ಇಹ ಅಂದ್ರೆ ಇಲ್ಲಿ, ಇಲ್ಲಿ ಅಂದ್ರೆ ಎಲ್ಲಿ? ಇಲ್ಲಿ ಅಂದ್ರೆ ಎಲ್ಲಿ? ಜಗತ್ತಿಗೆ ಆಧಾರ ಹೇಳ್ತೀಯಾ ಇಲ್ಲಿ ಅನ್ನೋ ಶಬ್ದಕ್ಕೆ? ಜಗತ್ತು ಇಲ್ಲವೇ ಇಲ್ಲ, ಇಲ್ಲಿ ಅನ್ನಕ್ಕೆ ಬರೋದಿಲ್ಲ. ಜಗತ್ತು ಇಲ್ಲವೇ ಇಲ್ಲ, ಇಲ್ಲಿ ಅಂತ ಹೇಳ್ಬೇಕಾದ್ರೆ ಅದು ಇರಬೇಕಲ್ಲ. ಈಗ ಇಲ್ಲಿ ಟೇಬಲ್ ಇದ್ರೆ ಈ ಟೇಬಲಿನಲ್ಲಿ ಅನ್ನಕ್ಕೆ ಬರ್ತದೆ. ಜಗತ್ತು ಇಲ್ಲದೇ ಇರುವಾಗ ಇಲ್ಲಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಒಂದು ಅರ್ಥ. ಇನ್ನು ಆತ್ಮನಲ್ಲಿ ಅಂತ ಅರ್ಥ ಮಾಡ್ತೀಯಾ, ಅಖಂಡ ಚೈತನ್ಯದಲ್ಲಿ ಅಂತ ಅರ್ಥ ಮಾಡ್ತೀಯಾ? ಆತ್ಮ ಶಬ್ದಕ್ಕೆ ವಿಷಯ ಅಲ್ಲ. ಅವನಲ್ಲಿಯೂ ಇಲ್ಲಿ ಅಂತ ಹೇಳಕ್ಕೆ, ಇಲ್ಲಿ ಅನ್ನೋ ಶಬ್ದಕ್ಕೆ ಅವ ಆಧಾರ ಆಗೋದಿಲ್ಲ. ಇಲ್ಲಿ ಅಂದ್ರೆ ಆತ್ಮನನ್ನು ಇಟ್ಕೊಂಡು ಇಲ್ಲಿ ಅಂತ ಹೇಳ್ತೇನೆ ಅಂದ್ರೆ ಅದು ಆಗೋದಿಲ್ಲ. ಮತ್ತು ಇಲ್ಲಿ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ಕೇಳಿದರೆ ಬರೀತಾರೆ, ಸಗುಣ ಬ್ರಹ್ಮದಲ್ಲಿ, ಸಗುಣ ಬ್ರಹ್ಮ ಶಬ್ದಕ್ಕೆ ವಿಷಯ ಆಗ್ತದೆ. ಸಗುಣ ಬ್ರಹ್ಮದಲ್ಲಿ ಕಿಂಚನ ನಾನಾ ನ ಅಸ್ತಿ,
ಸಗುಣ ಬ್ರಹ್ಮದಲ್ಲಿ ಜಗತ್ತಿಲ್ಲ, ಇನ್ನು ನಿರ್ಗುಣ ಬ್ರಹ್ಮದಲ್ಲಿ ಜಗತ್ತಿಲ್ಲ ಅಂತ ಹೇಳಬೇಕಾಗಿಲ್ಲ. ಕೈ ಮುತುಕ ನ್ಯಾಯದಂತೆ ಸಗುಣ ಬ್ರಹ್ಮದಲ್ಲಿ ವಿಚಾರ ಮಾಡಿದರೆ ಜಗತ್ತಿಲ್ಲ. ಹೀಗೆ ಹೇಳಿದಾಗ ನಿರ್ಗುಣ ಬ್ರಹ್ಮದಲ್ಲಿ ಜಗತ್ತಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಈ ಜಗತ್ತು ಸಗುಣ ಬ್ರಹ್ಮದಲ್ಲಿ ತೋರುವ ಜಗತ್ತು ಇಲ್ಲ ಎಂಬುವುದನ್ನು ಮನಸ್ಸಿನಿಂದಲೇ ತಿಳಿಯಬೇಕು. ಶುದ್ಧವಾದ ಮನಸ್ಸಿದ್ರೆ ಮಾತ್ರ ಗೊತ್ತಾಗ್ತದೆ. ಶುದ್ಧವಾದ ಮನಸ್ಸಿಲ್ಲದೆ ಹೋದ್ರೆ ಗೊತ್ತಾಗೋದಿಲ್ಲ. ಯಾಕ ಶುದ್ಧವಾದ ಮನಸ್ಸಿನಿಂದಲೇ ಆತ್ಮ ತಿಳಿತಾನಂತ ಹೇಳಬಾರ್ದು ಅಂತ ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಏನಿದೆ ಅಂತ ಕೇಳಿದರೆ, ನ ತತ್ರ ಚಕ್ಷುರ್ಗಚ್ಚತಿ ನ ವಾಗ್ಗಚ್ಚತಿ ನ ಮನಃ ನ ವಿದ್ಮಃ. ಒಂದು ಉಪನಿಷತ್ತಲ್ಲಿ ಕಣ್ಣು ಹೋಗುವುದಿಲ್ಲ, ಕಿವಿ ಹೋಗುವುದಿಲ್ಲ, ಮನಸ್ಸು ಹೋಗುವುದಿಲ್ಲ ಆತ್ಮನ ಸಮೀಪ. ಅಥವಾ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮನಸ್ಸಿನಿಂದ ಸಹಿತವಾಗಿ ಮಾತು ಆತ್ಮನನ್ನು ತಿಳಿಯಲಿಕ್ಕೆ ಅರ್ಧಾಕಾಶದಲ್ಲಿ ಮುಳುಗಿತು, ಹೊರಗಲ್ಲ. ಅರ್ಧಾಕಾಶದಲ್ಲಿ ಮುಳುಗಿತು. ಎಷ್ಟೋ ದಿವಸ ಚಿಂತನೆ ಮಾಡಕ್ಕೆ ಹೋಯ್ತು, ಗೊತ್ತಾಗಲಿಲ್ಲ, ವಾಪಸ್ ಬಂತು. ತಿಳಿಲಿಲ್ಲ ಅಂತ ವಾಪಸ್ ಬಂತು ಅಂತ ಉಪನಿಷತ್ತು. ಯಾಕೆ ತಿಳಿಲಿಲ್ಲ? ಯಾಕೆ ತಿಳಿಲಿಲ್ಲ? ನಿರಾಕಾರ, ನಿರ್ಗುಣ. ಯಾವುದು ತಿಳಿಯಲಿಕ್ಕೆ ಹೊರಟಿದೆಯೋ ಅದೇ ಆತ್ಮತತ್ವ, ಅದರ ಸ್ವರೂಪವೇ ಆತ್ಮತತ್ವ. ಮಜಾ ಇದೆ ಒಂದಿಟ್ಟು ಅದು. ಅಂತೂ ಇಲ್ಲಿ ಮಾತಿಗೆ ನಿರ್ಗುಣ ಬ್ರಹ್ಮ ವಿಷಯ ಅಲ್ಲ. ಮತ್ತು ಮಾತಿಗೆ ವಿಷಯ ಆದದ್ದು ಯಾವುದು? ಸಗುಣ ಬ್ರಹ್ಮ. ಸಗುಣ ಬ್ರಹ್ಮದಲ್ಲಿ ಕಿಂಚನ ನಾನಾನ ಅಸ್ತಿ, ಇಲ್ಲವೇ ಇಲ್ಲ. ತೋರ್ತದಲ್ಲ, ಇಲ್ಲಂತ ಹೆಂಗೆ ಹೇಳ್ತೀರಿ ಅಂದರೆ ಇದ್ರ ಬಗ್ಗೆ ಚಿಂತನೆ ಮಾಡಿದ್ದೇವೆ. ಈಗ ಒಂದು ತಾಸು ಟೈಮ್ ಕಳೀತು, ಬೇಡ ಅರ್ಧ ತಾಸಾರ ಕಳೀತು ನಿಮ್ಮ ಮೇಳನದಲ್ಲಿ. ಅರ್ಧ ತಾಸು ಟೈಮ್ ಕಳೀತಿಲ್ಲ. ಅದು ಅರ್ಧ ತಾಸು ಟೈಮ್ ಕಳೀತಂದ್ರೆ ಅದ ಶರೀರ ಇದು ಅಂದರೆ ಅದು ಒಪ್ಪಿಕೊಡ್ರಲ್ಲ. ಅದೇ ಇದಲ್ಲ, ಇದಕ್ಕೆ ಇರುವಿಕೆ ಇಲ್ಲ ಅಂತ ಒಪ್ಪಿಕೊಡ್ರಿ ಅಂತ ಅಭಿಪ್ರಾಯ. ಮತ್ತೇನೆ ಇದಕ್ಕೆ ಇರುವಿಕೆ ಇಲ್ಲ, ಮತ್ತು ಇದ್ದಂಗೆ ತೋರ್ತದಲ್ಲ. ಆತ್ಮನ ಅಸ್ತಿತ್ವವನ್ನು ಪಡೆದುಕೊಂಡು ಇದ್ದಂತೆ ತೋರುತ್ತಿದೆ. ಆತ್ಮನ ಅಸ್ತಿತ್ವವನ್ನು ಪಡ್ಕೊಂಡು ಅಂದ್ರೆ ಆತ್ಮನ ಇರುವಿಕೆಯನ್ನು ಪಡೆದುಕೊಂಡು ಇದ್ದಂತೆ ತೋರುತ್ತಿದೆ. ಇರುವಿಕೆ ಇಲ್ಲವೇ ಇಲ್ಲ, ಮತ್ತು ಇದಿದೆ ಅಂತ ಒಪ್ಪಿದೆಯಲ್ಲ. ಅದು ಶುದ್ಧವಾದ ಮನಸ್ಸಿತ್ತು, ಇದು ಇಲ್ಲ ಅಂತ ನಿಶ್ಚಯ ಮಾಡ್ತದೆ. ಮನಸ ಏವ ಇದಮಾಪ್ತವ್ಯಂ. ಒಂದು ವೇಳೆ ಮನಸ್ಸಿನಿಂದ ಆತ್ಮ ತಿಳಿತಾನಂದ್ರೆ ಮನಸ್ಸು ಚೇತನ ಆಗ್ತದೆ, ಆತ್ಮ ಜಡ ಹಾಕಾನು. ಆತ್ಮ ಜಡ ಹಾಕಾನು. ಮನಸ್ಸು ಏನು ಮಾಡ್ತದೆ? ಇದು ಇಲ್ಲ ಅಂತ ತಿಳಿದು ತಾನು ಕೂಡ ನಾಶವಾಗಿ ಹೋಗುತ್ತದೆ. ಅಗ್ನಿಯು ವನವನ್ನು ದಹಿಸಿ ತಾನು ಆರಿ ಹೋದಂತೆ. ಇಲ್ಲಿ ಮನಸ್ಸರ ಉಳಿತದೇನ? ಇಲ್ಲ. ಜಗತ್ತನ್ನು ನೇತಿಗಳಿದು ತಾನು ಕೂಡ ಇಲ್ಲದ್ದು ಆಗುತ್ತದೆ. ಅಧ್ಯಸ್ಥವಾದ ಪದಾರ್ಥದ ಅಭಾವ ಅಧಿಷ್ಠಾನದ ಸ್ವರೂಪ. ಇದು ಗೊತ್ತಾಯ್ತಿಲ್ಲ, ಗ್ರಂಥ ಓದಿದವ್ರಿಗೆಲ್ಲರಿಗೂ ಗೊತ್ತಿರುವುದಿದು. ಅಧ್ಯಸ್ಥ ಪದಾರ್ಥದ ಅಭಾವ ಅಧಿಷ್ಠಾನದ ಸ್ವರೂಪ. ಅದನ್ನು ಬಿಟ್ಟು ಬೇರೆ ಸ್ವರೂಪ ಅಲ್ಲ ಅದಕ್ಕೆ. ಯಾಕೆ? ಹಗ್ಗ ಹಾವಿನಂತೆ ಕಂಡಿತ್ತು, ಈಗ ಹಾವು ಅಲ್ಲ ಅಂದ್ರಿ. ಆ ಹಾವಿನ ಅಭಾವ ಹಗ್ಗದ ಸ್ವರೂಪವೇ ಇದೆ ಅಲ್ಲದೆ ಬೇರೆ ಸ್ವರೂಪ ಅಲ್ಲ. ಹಾಗೆ ಜಗತ್ತು ಇಲ್ಲ. ಇಲ್ಲ ಅನ್ನೋದು ಅಭಾವ ಆಯಿತು. ಅಭಾವ ಆತ್ಮನ ಸ್ವರೂಪವೇ ಆಯಿತು. ಇದು ನೇತ್ಯಾತ್ಮಕ. ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ, ಇದಕ್ಕೆ ಅಸ್ತಿತ್ವ ಇಲ್ಲ ಅಂತ ನೀತಿಗೆ ಅಳಿಯುತ್ತಾ ಹೋಗುವುದು. ಇದರ ಅಭಿಪ್ರಾಯ ಏನಾಯಿತು? ನೇಹ ನಾನಾಸ್ತಿ ಕಿಂಚನ. ಇದನ್ನು ಶುದ್ಧವಾದ ಬುದ್ಧಿ ತಿಳಿಯುತ್ತದೆ ಅಲ್ಲದೆ ಆತ್ಮನನ್ನು ಶುದ್ಧವಾದ ಬುದ್ಧಿ ತಿಳಿಯುತ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಂದಮೇಲೆ ಮತಿಲ ಕೈ ಸಿಹಿ ಅಂದ್ರಲ್ಲ. ಶುದ್ಧವಾದ ಬುದ್ಧಿ ಜಗತ್ತನ್ನು ನೀತಿಗೆಳೆದು ತಾನು ಕೂಡ ಲಯವಾಗುತ್ತದೆ. ಆಗ ಉಳಿದದ್ದೇನೆಂದ್ರೆ ಅಖಂಡ ಚೇತನ ಒಂದೇ ನಿನ್ನ ಸ್ವರೂಪ ಉಳಿಯುತ್ತದೆ ಅನ್ನುವುದು ಶಾಸ್ತ್ರದ ಅರ್ಥ ಅಂತ ಇಲ್ಲೊಂದಿಷ್ಟು ಮಧ್ಯದಲ್ಲಿ ಚಿಂತನೆ, ಮತ್ತೇನಲ್ಲ. ನೇತ್ಯಾತ್ಮಕ, ಸರ್ವಾತ್ಮಕ ಎರಡು ರೀತಿಯ ಸಮಾಧಿಗಳನ್ನು ಹೇಳ್ತಾ ಇದ್ದಾರೆ. ಸಮಾಧಿಗಳು ಎರಡು. ಆದಿಯದು 4 ಆದಿಯದು ಯಶವುದು 4 ರೂಪವನ್ನು 5. ಇದರಲ್ಲಿ ಮೊದಲಿನ ಸಮಾಧಿ ಸರ್ವಾತ್ಮಕ ಸಮಾಧಿ, ನೇತ್ಯಾತ್ಮಕ ಎರಡನೇದ್ದು. 4 ರೂಪದಿಂದ ಯಶವುದು ಅಂತ ತೋರಿಸ್ತಾರೆ ತಿಳಿಸುವ ಸಂದರ್ಭದಲ್ಲಿ. ನೋಡೋಣ ಇಲ್ಲಿ ಏನಂತಾರೆ. ಬಿಸಜಾಕ್ಷಿ ಮಗುಳೆ ನೇತ್ಯಾತ್ಮಕವೆನಿಸುವ ಸುಸಮಾಧಿಯು 1. 5 ತೆರನು ಎಂತು. 4 ತೆರನಾಗಿರುವುದು ಸರ್ವಾತ್ಮಕ ಸಮಾಧಿ. ಅದನ್ನು ಮೇಲೆ ಹೇಳಿದ್ದಾರೆ. ಯಶವುದು 4 ತೆರೆದೆ ಅನ್ನೋಂಥ ಮೇಲೆ ನುಡಿಯಲ್ಲಿ ಹೇಳಿದ್ದಾರೆ ಅದನ್ನು.
ಅದು ವಿವರಣೆ ಕೆಳಗೆ ಬರ್ತದೆ. ನಾಮ ಸಂಕೀರ್ತನ ಅಷ್ಟೇ ಇಲ್ಲಿ. ಸರ್ವಾತ್ಮಕ ಸಮಾಧಿಯು 4 ತೆರನಾಗಿದೆ ಅಂತ ಏನು ಹೇಳಿದೀವಲ್ಲ, ಆ 4 ತೆರ ಎಂಥದ್ದು ಏನು ಅಂತ ಅಲ್ಲಿ ವ್ಯಾಖ್ಯಾನ ಇಲ್ಲ. ನಾಮ ಸಂಕೀರ್ತನಂ ಉದ್ದೇಶ ಅದು. ಉದ್ದೇಶ ಅಂದ್ರೇನು? ಹೆಸರು ಹೇಳೋದಷ್ಟೇ. 4 ತೆರನಾಗಿದೆ ಅಂತ ಹೇಳೋದಷ್ಟೇ. ಆ 4 ತೆರ ಹೇಗಿದೆ, ಏನಿದೆ ಅನ್ನೋದನ್ನು ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಬಿಸಜಾಕ್ಷಿ ಮಗುಳೆ ನೇತ್ಯಾತ್ಮಕವೆನಿಸುವ, ನೇತ್ಯಾತ್ಮಕವು ಎಂದು ಹೇಳಿಸಿಕೊಳ್ಳುವ ಸುಸಮಾಧಿಯು ಒಂದು. ಮೊದಲೇ 2 ಸಮಾಧಿ ಹೇಳುವಾಗ ಹೇಳಿ ಆಗೈತಿ. ಈಗ ನೇತ್ಯಾತ್ಮಕ ಅಂತ ಹೇಳಿಸಿಕೊಳ್ಳುವ ಸಮಾಧಿಯು ಒಂದು, ಸುಸಮಾಧಿ ಅಂತ ಬರೆದ್ರು. ಯೋಗ್ಯವಾದ ಸಮಾಧಿ ಅಂತ ಅದರ ಅರ್ಥ, ಮತ್ತೇನಲ್ಲ. ಸುಸಮಾಧಿಯು ಒಂದು. ಹೌದು, ಒಂದು ಆದಮೇಲೆ ಸರ್ವಾತ್ಮಕ ಸಮಾಧಿ 4 ತೆರ, ಅವೆರಡು ಕೂಡಿ 5 ಅದು. 1 5, ಅವೆರಡು ಕೂಡಿ 5 ಅದು. 5 1 5 ತೆರನು ಎಂತು 5 ರೀತಿಯಾಗಿ ಇದೆ. ಸಸಿನಂ ಇದೆಂದು. ಸಸಿನಂ ಅಂದ್ರೆ ಹಾವಿನ ಡೊಂಕು, ಹುತ್ತಕ್ಕೆ ಸಸಿನ. ಸರಳ ಅಂತ ಅಭಿಪ್ರಾಯ, ಮತ್ತೇನಿಲ್ಲ. ಸಸಿನ ಅಂದ್ರೆ ಸರಳ, ಯೋಗ್ಯ ಅಂತ. ಹಾವಿನ ಡೊಂಕು, ಹುತ್ತಕ್ಕೆ ಸಸಿನ ಅಂತ ವಚನಕಾರ ಹಾಡ್ಯಾರ ನೋಡ್ರಿ. ಸಸಿನ ಅಂದ್ರೆ ಏನು? ಸರಳ ಅನ್ನುವ ಅರ್ಥ. ಹಾವಿಗೆ ಹುತ್ತಕ್ಕೆ ಹೋಗುವುದು ಸರಳ. ಹಾವಿನ ಡೊಂಕು, ಹುತ್ತಕ್ಕೆ ಸಸಿನ ಎಂಬಂತೆ ಇಲ್ಲೊಂದು ಸಸಿನ ಪದ ಬಂದಿದೆ. ಯೋಗ್ಯ, ಸರಳ ಇತ್ಯಾದಿ ಅರ್ಥ ಇದೆ ಅದಕ್ಕೆ. ಸಸಿನಂ ಇದು ಎಂದು ನೀನು ಅರಿಯುವಂತೆ, ನೀನು ತಿಳಿಯುವಂತೆ ನಾನು ಒಲಿದು ಬಾಳ ಪ್ರೀತಿಯಿಂದ ಒಲಿದು ಉಸುರುವೆನು ಅವರ ಅಂದವನು ಕೇಳು. 4 ಸಮಾಧಿ ಅಂತ ಏನು ಹೇಳಿನಿಲ್ಲ, ಅವರ ಅಂದವನು, ಆ 4 ಸಮಾಧಿಯ ಸ್ವರೂಪವನ್ನು ನಿನಗೆ ತಿಳಿಯುವಂತೆ ಹೇಳುತ್ತೇನೆ. ಏಕಾಗ್ರವಾಗಿ ಕೇಳು, ಏಕಾಗ್ರವಾಗಿ ಕೇಳು ಅಂತ ಮತ್ತೆ ಮತ್ತೆ ಅನ್ವಯ. ಅಭ್ಯಾಸನೂ ಲಿಂಗ ಅಂತ ಹೇಳಿದೇನಲ್ಲ, ಮತ್ತೆ ಮತ್ತೆ ಅನ್ವಯ ಆಗ್ತಾ ಇರ್ತದೆ. ನೋಡ್ರಿ ಮುಂದೆ ನೋಡಿ. ಗುರು ಭಕ್ತನೆನಿಸಿ ಸದ್ಗುರು ಸನ್ನಿಧಿಯೊಳಿರ್ದು ಪರಮಾನುಭವ ಸುಖ ಬೋಧೆಯ ಪಿರಿದು ನಂಬಿಕೆಯೊಡವೆರೆದು ಅಲಸದೆ ಕೇಳುತ್ತಿರಲ್ ಅದೇ ಶ್ರವಣಾಖ್ಯ ಸಮಾಧಿ. ಒಂದನೇದ ಹೆಸರ ಶ್ರವಣಾಖ್ಯ ಸಮಾಧಿ ಅಂತ, ಮತ್ತೇನಲ್ಲ. ಶ್ರವಣಾಖ್ಯ ಸಮಾಧಿ. ಒಂದೊಂದು ಶಬ್ದದ ಅರ್ಥ ನೋಡೋಣ ಈಗ. ಗುರು ಭಕ್ತನೆನಿಸಿ, ಗುರುವಿನಲ್ಲಿ ಭಕ್ತಿ ಇದ್ದರೆ ಮಾತ್ರ ಶಾಸ್ತ್ರ ಅರ್ಥ ಆಗ್ತದೆ. ಭಕ್ತಿ ಇಲ್ಲದೆ ಹೋದರೆ ಶಾಸ್ತ್ರ ಅರ್ಥ ಆಗೋದಿಲ್ಲ. ಗುರು ಭಕ್ತನೆನಿಸಿ, ಗುರು ಭಕ್ತ ಆಗಬೇಕು. ಗುರು ಅಂದರೆ ಯಾರು, ಏನು ಇತ್ಯಾದಿ ನಿಮಗೆ ಗೊತ್ತಿದೆ. ಯೋಗ್ಯ ಗುರು, ಅವ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂತಹ ಗುರು ಆಗಿರಬೇಕು ಅಂತ ಶಾಸ್ತ್ರ ಹೇಳ್ತದೆ. ಶ್ರೋತ್ರಿಯತ್ವ ಇರಬೇಕು, ಬ್ರಹ್ಮನಿಷ್ಠತ್ವ ಇರಬೇಕು, ಎರಡೂ ಇರಬೇಕು. ಒಂದಿದ್ದು ಒಂದಿಲ್ದರೆ ಆಗೋದಿಲ್ಲ. ಶಿಷ್ಯನ ಉದ್ಧಾರ ಆಗೋದಿಲ್ಲ. ಬ್ರಹ್ಮನಿಷ್ಠನಾಗಿದ್ದರೆ ತನಗೆ ತಾನು ಉದ್ಧಾರ ಆಗ್ತಾನೆ. ಶಿಷ್ಯನ ಉದ್ಧಾರ ಆಗಬೇಕಾದ್ರೆ ಶ್ರೋತ್ರಿಯತ್ವವೂ ಬೇಕು, ಬ್ರಹ್ಮನಿಷ್ಠತ್ವವೂ ಬೇಕು. ಯಾಕೆ? ಶಿಷ್ಯನ ಸಕಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾಗ್ತದೆ. ಸಕಲ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕಾದ್ರೆ ಸಕಲ ಶಾಸ್ತ್ರಗಳ ಜ್ಞಾನ ಇವನಿಗಿರಬೇಕಾಗ್ತದೆ. ಅದನ್ನು ಶ್ರೋತ್ರಿಯತ್ವ ಅಂತ ಕರೆದ್ದಾರೆ. ಗುರು ಭಕ್ತ ನೆನೆಸಿ ಸದ್ಗುರು ಸನ್ನಿಧಿಯೊಳಿರ್ದು, ಗುರು ಸನ್ನಿಧಿಯಲ್ಲೇ ಇರಬೇಕಂತದ ಶಾಸ್ತ್ರ. ಸದ್ಗುರು ಸನ್ನಿಧಿಯೊಳು ಇರ್ದು ಪರಮ ಅನುಭವ ಸುಖ, ಪರಮ ಅನುಭವ ಸುಖ ಬೋಧೆಯ. ಇಲ್ಲಿ ಬೋಧೆ ಅಂದ್ರೆ ಜ್ಞಾನ ಮಾರ್ಗ, ಮತ್ತೆ ಕೇಳುವುದು. ಪರಮ ಅನುಭವ ಬರೀತಾರೆ. ಬರೀ ಅನುಭವ ಅಂತ ಬರೀಲಿಲ್ಲ, ಪರಮ ಅನುಭವ ಅಂತ ಬರೀತಾರೆ. ವಿಷಯಜನ್ಯ ಪದಾರ್ಥಗಳನ್ನು ಸೇವಿಸಿದಾಗ ಅನುಭವ ಬರ್ತದೆ. ವ್ಯಾವಹಾರಿಕ ಅನುಭವ ಸಾಕಷ್ಟು ಇದಾವೆ ನಮಗೆ. ಇದು ಅನುಭವವೇ. ಅನುಭವ ಅಲ್ಲೇನ? ಊಟ ಮಾಡಿದಾಗ ಒಂದು ರುಚಿ ಅನುಭವ ಬಂತು. ಅದರಂತೆ ಏನೋ ಒಂದು ನೋಡಿದಾಗ ಒಂದು ಅನುಭವ ಬಂತು. ಆದರೆ ಇದು ಪರಮ ಅನುಭವ ಅಲ್ಲ. ಪರಮ ಅನುಭವ ಯಾವುದು ಅಂತ ಕೇಳಿದರೆ ಅದು ಸುಖರೂಪವಾಗಿದೆ, ಕೆಡಲಾರದಂಥದ್ದು, ನಿನ್ನ ಸ್ವರೂಪವೇ ಆಗಿದೆ. ಇನ್ನೊಂದು ಮಾತು ಹೇಳೋದಾದರೆ ನಿನ್ನ ಸ್ವರೂಪವೇ ಆಗಿದೆ. ಪರಮ ಅನುಭವ ಸುಖ ಬೋಧೆಯ, ಸುಖ ಬೋಧೆಯನ್ನು ಅಂತ ದ್ವಿತೀಯ ಭಕ್ತಿ ಅಂತ ಇಟ್ಕೊಳ್ಳೋಣ ಇಲ್ಲಿ.
ಅಂದ್ರೆ ಗುರುಗಳು ಹೇಳತಕ್ಕಂತಹ ಜ್ಞಾನೋಪದೇಶವನ್ನು ಅದೇನು ಕೊಡ್ತದೆ ನಿನಗೆ ಪರಮ ಅನುಭವಾತ್ಮಕವಾದ ಸುಖವನ್ನು ಆವಿರ್ಭಾವ ಮಾಡಿ ತೋರಿಸುತ್ತದೆ. ಹೊಸದಾಗಿ ಕೊಡೋದಿಲ್ಲ, ಆವಿರ್ಭಾವ ಆಗ್ತದೆ ಅಷ್ಟೇ. ಯಾಕಂದ್ರೆ ನಿನ್ನ ಸ್ವರೂಪವೇ ಪರಮ ಅನುಭವ ಸುಖರೂಪವಾಗಿದೆ, ನಿನ್ನ ಅನುಭವಕ್ಕೆ ಬರ್ತದೆ. ಆದರೆ ಈಗ ಬರೋದಿಲ್ಲ. ಗುರುಗಳ ಸನ್ನಿಧಿಗೆ ಹೋಗು, ಅವರಲ್ಲಿ ಅತ್ಯಂತ ಭಕ್ತಿಯುಳ್ಳವನಾಗು, ಅವರೇನು ಹೇಳ್ತಾರೆ ಅದನ್ನು ಏಕಾಗ್ರವಾಗಿ ಕೇಳು. ಆಪ್ತ ಅಂಗ ಸ್ಥಾನ ಸದ್ಭಾವಾದಿ ಸೇವೆಗಳನ್ನು ಮಾಡಿದರೆ ಗುರು ಪ್ರೀತ ಆಗ್ತಾನೆ. ಗುರು ಪ್ರಿಯ ಆಗಬೇಕಾದ್ರೆ ಸೇವಾ ಪ್ರಿಯ ಗುರು. ನೀವು ಭಾಳ ರೊಕ್ಕ ಕೊಟ್ಟೆ ಅಂದ್ರೆ ಹೊಲಿಸ್ಬೋದು ಅಂದ್ರೂ ಆಗೋದಿಲ್ಲ. ಯಾಕಂದ್ರೆ ಭಾಳ ರೊಕ್ಕ ಕೊಟ್ರಿ ಅಂದ್ರೆ ಕುರ್ಚಿ ಮೇಲೆ ಕುಂತು ಕೇಳ್ತಾರೆ ನೀವು ಶಾಸ್ತ್ರ. ಗುರು ಸನ್ನಿಧಿಯಲ್ಲಿ ಕೆಳಗೆ ಕುಂತು ಕೇಳೋದಿಲ್ಲ ನೀವು. ಯಾಕೆ ರೊಕ್ಕನ ಕೊಟ್ಟಿದೆಯಲ್ಲ. ಅದಕ್ಕಂತಾರೆ ಇಲ್ಲಿ ಆಪ್ತ ಅಂಗ ಸ್ಥಾನ ಸದ್ಭಾವಾದಿ 4 ಸೇವೆಗಳನ್ನು ಮಾಡಿ ಗುರುವಿನನ್ನು ಪ್ರಸನ್ನೀಕರಿಸಿಕೊಂಡು ಅವನ ಸಮೀಪದಲ್ಲಿಯೇ ಇದ್ದು ನೀನು ಶಾಸ್ತ್ರ ಚಿಂತನವನ್ನು ಮಾಡಬೇಕು. ಅವಾಗ ಗೊತ್ತಾಗ್ತದಪ್ಪ, ಹಾಗೆ ಗೊತ್ತಾಗೋದಿಲ್ಲ ಅಂತ. ಗುರುಭಕ್ತ ನೆನೆಸಿ ಸದ್ಗುರು ಸನ್ನಿಧಿಯೊಳಿರ್ದು. ಸದ್ಗುರು ಅಂದಾರ. ಸದ್ಗುರು ಅದಾವ ಏನು ನೋಡ್ತಾನಂದ್ರೆ ಗುರುವಿನಲ್ಲಿ ಶಿಷ್ಯನಲ್ಲಿ ವೈರಾಗ್ಯ ಒಂದನ್ನೇ ನೋಡುತ್ತಾನೆ. ಸೇವಾ ಅಂತೂ ಅದು ಮತ್ತೊಂದು ಮಾತು. ಪ್ರೀತಿ ಉಂಟಾಗುವುದಕ್ಕೆ 4 ವಿಧವಾದ ಸೇವಾ. ಗುರು ಆದವನು ಶಿಷ್ಯನಲ್ಲಿ ದೃಢವಾದ ವೈರಾಗ್ಯವು ಇದೆಯೋ ಇಲ್ಲೋ. ನೆನಪಿಗೆ ನಚಿಕೇತ ನಮಗೆ ಏನೆಲ್ಲ ಮುಂದೆ ಸುರುವಿದ ನೀನೇ ಇಟ್ಕೋ ಅಂದವು. ನೀನು ಬೆಳ್ಳಿ ಬಂಗಾರ ವಜ್ರ ವೈಡೂರಿ ಅಷ್ಟೇ, ಆನೆ ಕುದುರೆ ಒಂಟೆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಗಿರಿಮಕ್ಕಳು ಇವ್ರೇನೋ ಕಳಿಸ್ತಲ್ಲ, ಇವರೇನೋ ರಂಬೆ ಊರು ತಿಲೋತ್ತಮೆ ಅಂತ ತೋರ್ಸಾಕೈತಿಯಲ್ಲ, ಅವು ನಾಳಿನವರೆಗೆ ಇರ್ತಾವಿಲ್ಲ ಗೊತ್ತಿಲ್ಲ. ನಿನ್ನ ಆಯುಷ್ಯ ನೋಡ್ಕೊಂಡು ಮೊದಲು ನಿಂದ ಅಲ್ಪತೆ ನನಗೇನು ಆಯುಷ್ಯ ಕೊಡ್ತಿ. ಅಪಿ ಸರ್ವಂ ಜೀವಿತಮೇವ ಅಲ್ಪಂ. ಎಲ್ಲರದು ಆಯುಷ್ಯ ಅಲ್ಪ ಇದೆ, ನನಗೇನು ಆಯುಷ್ಯ ಕೊಡ್ತಿ. ಇವು ನಾಳೆವರೆಗೆ ಇರ್ತಾವಲ್ಲ ಗೊತ್ತಿಲ್ಲಪ್ಪ. ನಿನ್ನ ಇಟ್ಕೋ, ನನಗೆ ಬೇಕಾದದ್ದು ಆತ್ಮವಿದ್ಯೆ. ಹೇಳ್ತೀಯಾ ಹೇಳೋದಿಲ್ಲ ಅಂದ್ರೆ ಬಂದು ದಾರಿಗೆ ಸೋಂಕಿಲ್ಲ ಹೊಕ್ಕೇನೆ ಅಂದ. ವೈರಾಗ್ಯ ಮತ್ತೇನಿಲ್ಲ. ಇಹಲೋಕದ ಪರಲೋಕದ ಸಕಲ ಭೋಗ್ಯ ಪದಾರ್ಥಗಳು ಹುಲ್ಲು ಕಡ್ಡಿಗೆ ಸಮನಾಗಿ ಕಂಡವು ನಚಿಕೇತನಿಗೆ. ಮತ್ತು ನಮಗೆ ಹಂಗೆ ಕಾಣೋದು ಯಾವಾಗ? ನಮಗೆ ಹಂಗೆ ಕಾಣೋದು ಯಾವಾಗ? ಶಾಸ್ತ್ರ ಭಾಳ ಬಿಗಿ ಬರಿತೈತ್ರಿ ಮಾರಾಯರ. ಆಸಕ್ತಿಯಿಂದ ನೋಡಿದ್ರೆ ಪತಿತ ಆಗ್ತಾನಂತ ಹೇಳ್ತದೆ ವಿಷಯವನ್ನು. ಯಾವುದೋ ಒಂದು ವಿಷಯ ಆಸಕ್ತಿಯಿಂದ ನೋಡಿದರೆ ಸನ್ಯಾಸತ್ವದಿಂದ ಪತಿತನಾಗುತ್ತಾನೆ. ಹೀಗೆಲ್ಲ ಬರೆಯುವಾಗ ವೈರಾಗ್ಯ ಸುಮ್ಮನೆ ಬಾಯಲ್ಲಿ ಹೇಳ್ತೇವೆ, ಅಷ್ಟು ಸುಲಭ ಇಲ್ಲ ವೈರಾಗ್ಯ. ಅದಕ್ಕೆ ಗುರು ಶಿಷ್ಯನಲ್ಲಿ ವೈರಾಗ್ಯ ಒಂದನ್ನೇ ನೋಡುತ್ತಾನೆ. ಇನ್ನು ಸೇವಾ ಮಾಡೋ ಗುಣ ಅಂತೂ ಇದ್ರೆ ಸಹ್ಯ, ಇಲ್ಲದ್ರಂತೂ ಅವನು ಇಟ್ಕೊಳ್ಳೋದಿಲ್ಲ. ಆ ವಿಷಯ ಬೇರೆ, ಅದು ಪ್ರೀತ ಆಗಬೇಕಾದ್ರೆ. ಗುರು ಭಕ್ತ ನೆನೆಸಿ ಸದ್ಗುರು ಅಂದರೆ ಯಥಾರ್ಥವಾದದ್ದನ್ನು ಹೇಳುವವನು, ಆಪ್ತ ಪುರುಷ, ಇದ್ದದ್ದನ್ನು ಇದ್ದಂತೆ ಹೇಳುವವನು. ಅವನ ಸನ್ನಿಧಿಯೊಳು ಇರ್ದು. ಇದೇ ಸನ್ನಿಧಿಯಲ್ಲಿ ಇರೋದಂದ್ರೆ ಏನು? ಇದೇ ಸೇವಾದಿಗಳನ್ನು ಮಾಡಿ ತೃಪ್ತಿಪಡಿಸ್ಬೇಕು. ಅದಕ್ಕೆ ಭಾಳ ಎಲ್ಲ ಕತೆ ಬರ್ತಾರೆ, ಅವೆಲ್ಲ ಭಾಳ ಈಗ ಬೇಡ. ಅವು ಆರಂಭದಲ್ಲಿ ಹೇಳುವಂಥ ಮಾತು. ಕಂತಿ ಭಿಕ್ಷಾ ಮಾಡ್ಕೊಂಡ್ಬಂದು ಗುರುಗಳ ಮುಂದೆ ಇಟ್ಟು ಮ್ಯಾಲೆ ಗುರು ಕೊಟ್ಟರೆ ತೊಗೋಬೇಕು, ಇಲ್ದ್ರೆ ಹಂಗೆ ಉಪವಾಸ ಹೋಗ್ಬೇಕು. ಪರೀಕ್ಷೆ ಮಾಡೋಕ್ಕೆ ಎಲ್ಲ ಮಹಾಭಾರತದಲ್ಲಿ ಕತೆ ಬರ್ತಾವೆ. ಆ ಕತೆ ಎಲ್ಲ ವಿಸ್ತಾರ ಮಾಡೋದು ಬೇಡ. ಗುರುವಿನ ಪ್ರೀತಿ ನಿನಗಾಗಬೇಕಾದ್ರೆ ನಾವು ಹೇಳಿದಂತೆ ಕೇಳಬೇಕು. ಸೇವಾ ಮಾತ್ರ ಬಹಳ ಮುಖ್ಯ ಅಂತ ಅಭಿಪ್ರಾಯ. ಗುರು ಭಕ್ತ ನೆನೆಸಿ ಸದ್ಗುರು ಸನ್ನಿಧಿಯೊಳಿರ್ದು ಪರಮಾನುಭವ ಸುಖಬೋಧೆಯ ಪಿರಿದು ಹೆಚ್ಚಾದ ನಂಬಿಕೆಯೊಡವೆರೆದು ವಿಶ್ವಾಸದಿಂದ ಶ್ರದ್ಧತ್ವ ಸೌಮ್ಯ ಅಂತಾರೆ ಉದ್ದಾಲಕರು. ಶ್ವೇತಕೇತುಗೆ ಶ್ರದ್ಧೆ ಉಳ್ಳವನಾಗ ಆವಾಗ ತಿಳಿತದೆ, ಹಂಗೆ ತಿಳಿದಿಲ್ಲ ಅಂತಾರೆ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಗೀತೆ. ಶ್ರದ್ಧೆ ಉಳ್ಳವನೇ ತಿಳಿತಾನ, ತತ್ಪರನಾಗಿರಬೇಕು. ತತ್ಪರ ಅಂದರೆ ಅಲ್ಲೇ ಇರಬೇಕು, ತಿಳಿಯುವ ಮಾರ್ಗದಲ್ಲೇ ಇರಬೇಕು. ಅದನ್ನು ಇಲ್ಲಿ ಬರೀತಾರೆ. ಒಡೆಬೆರೆದು ನಂಬಿಕೆಯಿಂದ ಕೂಡಿಕೊಂಡು ಅಲಸದೆ ಆಲಸ್ಯವಿಲ್ಲದೆ ಕೇಳುತ್ತಿರಲ್ ಅದೇ ಯಾವಾಗಲೂ ಆತ್ಮ ವಿಷಯಕವಾದ
ಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿರಲು ಕೇಳುತ್ತಿರಲು ಅದೇ ಶ್ರವಣಾಖ್ಯ ಸಮಾಧಿ. ಇದನ್ನು ಶ್ರವಣಾಖ್ಯ ಸಮಾಧಿ ಅಂದರೆ ಇಲ್ಲೇನು ಅಭಿಪ್ರಾಯ, ಬೇರೆಯ ವಿಷಯಗಳನ್ನು ಕೇಳದೆ ಕೇವಲ ಆತ್ಮತತ್ವದ ವಿಷಯಕವಾಗಿ ಗುರುಗಳು ಏನನ್ನು ಹೇಳುತ್ತಾರೆಯೋ ಅದನ್ನೇ ಕೇಳುವುದರಲ್ಲಿ ತೊಡಗಿಸಿಕೊಂಡರೆ ಅದು ಶ್ರವಣಾಖ್ಯ ಸಮಾಧಿ ಅಂತ ಇದರ ಅರ್ಥ. ಉಳಿದ ವಿಷಯವನ್ನು ಮತ್ತೆ ನಾಳೆಯ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.